ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೋಪರೇಟಿವ್ ಕೇಸಸ್, ಡಿಸಿಸಿ ಬ್ಯಾಂಕ್, ಎಫೆಕ್ಸ್, ಎನಿ ಬ್ಯಾಂಕ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ 165+ ವಿಡಿಯೋಸ್ ಇದೆ, ತುಂಬಾ ವಿಡಿಯೋಸ್ಗಳಿದೆ. ತುಂಬಾ ಜನ ನೋಡಕ್ಕಾಗಲ್ಲ ಅಂತನ್ನೋರು ಬೇಕಾದ್ರೆ ನಮ್ಮ ಈ ಡಿಸಿಸಿ ಬ್ಯಾಂಕ್ ಅಂಡ್ KMFಗೆ ಎರಡು ಕಂಪ್ರೆನ್ಸಿವ್, ಎರಡಕ್ಕೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಕೋರ್ಸ್ನ ರೆಡಿ ಮಾಡಿದ್ದೀವಿ. ಓಕೆ, ಇದರಲ್ಲಿ ಎಷ್ಟು ಓದಬೇಕಂತ ಅಷ್ಟು ಲಿಂಕ್ಗಳನ್ನ ಮಾತ್ರ ಕೊಡ್ತೀವಿ. ಅದರಲ್ಲಿ ಏನೇನಿರುತ್ತೆ ಅಂದ್ರೆ ನೋಡಿ, ನಿಮ್ಮ ಎಲ್ಲ ಸಿಲೆಬಸ್ಗೆ ತಕ್ಕಂತೆ ಕೋಪರೇಟಿವ್ ಥಿಯರಿ ಆ್ಯಂಡ್ MCQs ಇರುತ್ತೆ. ಓಕೆ, ವಿತ್ PDF ಕೂಡ ಕೊಡ್ತೀವಿ MCQಸ್ದು. ಹಾಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಡೈರಿಗೆ ಸಂಬಂಧಪಟ್ಟ ಥಿಯರಿ ಕ್ಲಾಸು, ಅದರ ಒಂದು MCQs ಆಗಿರ್ಬೋದು, ಕನ್ನಡ ಗ್ರಾಮರು ಅದರ ಥಿಯರಿ ಕ್ಲಾಸ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಥಿಯರಿ ಕ್ಲಾಸು ಅದರ MCQs ಅಂದರೆ ಪ್ರಶ್ನೋತ್ತರಗಳಾಗಿರ್ಬೋದು, ಸಂವಿಧಾನ ಥಿಯರಿ ಆಗಿರ್ಬೋದು ಅದರ ಒಂದು ಪ್ರಶ್ನೋತ್ತರ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ 100 ಇರ್ತಕ್ಕಂಥ ವಿಡಿಯೋ, ಇವೆಲ್ಲ ಲಿಂಕ್ಸ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಲಿಂಕ್ಸ್ಗಳ ಜೊತೆಗೆ ನಿಮಗೆ ಪ್ರಮುಖವಾಗಿ 3 PDF ಕೊಡ್ತೀವಿ. ಒಂದು ನಿಮಗೆ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಥಿಯರಿ ಪ್ಲಸ್ 100 ಪ್ರಶ್ನೋತ್ತರ ಇರತಕ್ಕಂಥದ್ದು ಒಂದು PDF ಇರುತ್ತೆ. ಇನ್ನೊಂದು ಕೋಪರೇಟಿವ್ ಬ್ಯಾಂಕಿಂಗ್ ಥಿಯರಿ PDF ಇರುತ್ತೆ. ಮತ್ತೆ 500+ ಕ್ವಶನ್ಸ್ ಇರ್ತಕ್ಕಂಥ ಕೋಪರೇಟಿವ್ ಅಂಡ್ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳು MCQs ನಿಮಗೆ ಸಿಗುತ್ತೆ. ಇದರಲ್ಲಿ 400 ನಿಮಗೆ ಕೋಪರೇಟಿವ್ ಸಂಬಂಧಪಟ್ಟಂತೆ ಇರುತ್ತೆ, 100 ನಿಮಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಇರುತ್ತೆ, DCC ಬ್ಯಾಂಕ್ಸ್ ಅದು ಇದಕ್ಕೆ ಸಂಬಂಧಪಟ್ಟಂತೆ. ಇದು ಕಂಪ್ಲೀಟ್ ಈ ಕೋರ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಜಸ್ಟ್ ಈ ಲಿಂಕ್ಸ್ ಅಂಡ್ PDFಗಳನ್ನ, ಈ 3 PDFಗಳನ್ನ ನಿಮಗೆ ಇಮೇಲ್ ಮಾಡ್ತೀವಿ ನಾವು. ಓಕೆ, ಇಮೇಲ್ ID ಕೊಡಬೇಕಾಗತ್ತೆ. ಈ ಒಂದು ಕೋರ್ಸ್ನ ಬೆಲೆ 499 ರುಪೀಸ್ ಇರುತ್ತೆ. ನೀವು ಫೋನ್ಪೇ ಮುಖಾಂತರ ಮಾಡ್ಬೋದು. ಫೋನ್ಪೇ ಅಥವಾ ಗೂಗಲ್ ಪೇಲಿ ಹೋದ್ರೆ ಅಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಸೊ ಈ ಥರ ಬ್ಯಾಂಕ್ ಟ್ರಾನ್ಸ್ಫರ್ ಹೋಗಿ ಈ ಅಕೌಂಟ್ಗೆ ನೀವು ಪೇ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ. ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮಾಡಿ ನಮ್ಮ ಇಮೇಲ್ ID ಏನಿದೆ ಅಲ್ಲಿಗೆ ನೀವು ಬೇಕಾದ್ರೆ ಬ್ಯಾಂಕಿಂಗ್ ಫೋರಮ್ 1 ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಥವಾ ನಮ್ಮ ಮೊಬೈಲ್ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ 600-11755 ಓಕೆ ಕಳಿಸಿದ್ರೆ ನಿಮಗೆ ಇಲ್ಲಿಗೂ ಕೂಡ ನೀವು ಪೇ ಮಾಡಿ ಡೀಟೇಲ್ ಕಳಿಸಿದ್ರೆ ನಾವು ನಿಮ್ಮ ಇಮೇಲ್ ID ಕಳಿಸ್ಕೊಟ್ರೆ ಅದಕ್ಕೆ ಕಂಪ್ಲೀಟ್ ನಿಮಗೆ ಈ ಒಂದು ಲಿಂಕ್ಸ್ ಮತ್ತು PDF ಕಳಿಸ್ಕೊಡ್ತೀವಿ. ಸೊ ಓಕೆ, ಲಿಂಕ್ಸ್ಗಳನ್ನು ಕೊಟ್ಟಿರ್ತೀನಿ ಇದೇ ವಿಡಿಯೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟು, ಅಥವಾ ಈ ಕಂಪ್ರೆನ್ಸಿವ್ ಕೋರ್ಸ್ ಇಟ್ಕೊಂಡು ನೀವು ಎಷ್ಟು ಮಾತ್ರ ಓದಬೇಕು, ಇಷ್ಟು ಓದಿರೋ ಸಾಕಾಗುತ್ತೆ, ಇವೆಲ್ಲ ಡೀಟೇಲ್ ಕೂಡ ನಿಮಗೆ ಸಿಗುತ್ತೆ ಈ ಕೋರ್ಸಲ್ಲಿ. ಆ್ಯಂಡ್ 1 to 1 ನಿಮಗೆ ಗೈಡ್ ಕೂಡ ಕೊಡ್ತೀವಿ ನಾವು. ಎಕ್ಸಾಮ್ ಟೈಮಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಕೂಡ ಹೇಳ್ತೀವಿ ಈ ಕೋರ್ಸ್ ತೊಗೊಂಡವ್ರಿಗೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಲಿಂಕ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಸೊ ಹಾಗೆ ತಡ ಮಾಡಲ್ಲ, ನಾನು ಡೈರೆಕ್ಟ್ ಕ್ವಶನ್ಸ್ಗೆ ಹೋಗ್ತೀನಿ. ಬನ್ನಿ, ಇಟ್ ಈಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಸಿನೋನಿಮ್ಸ್ ಅಂತಾನು ಕೇಳಬಹುದು. ಕ್ಲೋಸೆಸ್ಟ್ ಮೀನಿಂಗ್. ಓಕೆ, ಅಡ್ಯಾಪ್ಟ್ ಅಂದ್ರೆ ಸಮಾನಾರ್ಥಕ ಪದ, ಕ್ಲೋಸೆಸ್ಟ್ ಅಂದ್ರೆ ಸಮಾನಾರ್ಥಕ. ಓಕೆ, ಸಮಾನಾರ್ಥಕ ಪದ. ಫೈನ್ ಸರ್. ಅಡ್ಯಾಪ್ಟ್ ಅಂತಂದ್ರೆ ಏನು? ಅಡ್ಯಾಪ್ಟ್ ಅಂದ್ರೆ ಬುದ್ಧಿವಂತ, ಅವನಿಗೆಲ್ಲ ಸ್ಕಿಲ್ ಅಂತ ಕರಿತೀವಿ ಇಂಗ್ಲಿಷ್ ಸ್ಕಿಲ್ ಸಿನೋನಿಮ್. ಅಥವಾ ಪ್ರವೀಣ ಅಂತ ಕರಿತೀವಿ. ಓಕೆ, ಪ್ರವೀಣ. ಈ ಪ್ರವೀಣ ಸ್ಕಿಲ್ ಹೊಂದಿರ್ತಕ್ಕಂಥವನು ಅಂತಂದಕ್ಕೆ ಇಂಟೆಲಿಜೆಂಟ್ ಕೂಡ ಇದೆ. ಬಟ್ ಇಲ್ಲಿ ಕ್ಲೋಸೆಸ್ಟ್ ಮೀನಿಂಗ್ ಕೊಡ್ಬೇಕು, ಒಳ್ಳೆ ಪದನ ಚೂಸ್ ಮಾಡ್ಬೇಕು. ಇಂಟೆಲಿಜೆಂಟ್ ಅಂದ್ರೆ ಬುದ್ಧಿವಂತ ಇದೆ, ಬಟ್ ಅದಕ್ಕಿಂತ ಸ್ಕಿಲ್ ಅಂದ್ರೆ ಎಲ್ಲಾ ತಿಳ್ಕೊಂಡಿರೋ ಸ್ಕಿಲ್ ಅಂದ್ರೆ ಅದರಲ್ಲಿ ತುಂಬಾ ಪರಿಣಿತಿ ಹೊಂದಿರೋನು ಅಂತ. ಬುದ್ಧಿವಂತ ಅನ್ನಕ್ಕಿಂತ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಪ್ರವೀಣ, ಪರಿಣಿತಿ ಅಂತ ಬರ್ಬೇಕು. ದ ರೈಟ್ ಆನ್ಸರ್ ಅದಕ್ಕೆ ಸಫಿಶಿಯಂಟು ಆಗಲ್ಲ, ಇಂಟೆಲಿಜೆನ್ಸ್ ಆಗುತ್ತೆ ಅನ್ಸುತ್ತೆ. ನೋಡಿ ತುಂಬಾ ಜನ ಇಂಟೆಲಿಜೆನ್ಸ್ ಆಗ್ತೀರಾ, ಹಾಗಲ್ಲ. ಪ್ರೊಫಿಶಿಯಂಟ್ಗೆ ನಾವು ಹಾಕ್ಬೇಕು. ಪ್ರೊಫಿಶಿಯಂಟ್ ಅಂತ ಪ್ರವೀಣ, ಅದಕ್ಕೆ ಕ್ಲೋಸೆಸ್ಟ್ ಮೀನಿಂಗ್ ಅಂತ ಕೊಟ್ಟಿರೋದು ಅವನು, ಕ್ಲೋಸೆಸ್ಟ್ ಮೀನಿಂಗ್. ಓಕೆ, ಸೊ ಸ್ಕಿಲ್, ಪ್ರೊಫಿಶಿಯಂಟ್, ಎಕ್ಸ್ಪರ್ಟ್ ಅಂತ ಕರಿತೀವಿ. ಬುದ್ಧಿವಂತ, ಎಸ್, ಅದು ಕೂಡ ಒಂದ್ ರೀತಿ ಆಗುತ್ತೆ. ಅಕಸ್ಮಾತ್ ಅದಿಲ್ಲ ಅಂದಾಗ ನೀವು ಇಂಟೆಲಿಜೆಂಟ್ ಟಿಕ್ ಹಾಕ್ಬೋದು. ಕ್ಲೋಸೆಸ್ಟ್ ಅಂದಾಗ 2-3 ಆಪ್ಷನ್ ಸರಿ ಇದ್ರೆ ಅದಕ್ಕೆ ಮೋಸ್ಟ್ ಅಕ್ಯುರೇಟ್ ಆನ್ಸರ್ ನ ಟಿಕ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಗ್ರೇವ್ ಅಂತಿದೆ. ಗ್ರೇವ್ ಅಂದ್ರೆ ಏನು? ಗ್ರೇವ್ ಅಂದ್ರೆ ಒಂದು ಗುಂಡಿ ತೋಡಿರ್ತಾರೆ ಅಲ್ವಾ? ನೀವು ನೋಡ್ತೀರಾ ಗುಂಡಿ ತೋಡಿರೋದು ಅಂದ್ರೆ ಒಂದು ಕಳೆಬರನ ಊತ ಹಾಕಲಿಕ್ಕೆ ಗುಂಡಿ ತೋಡಿರ್ತಾರೆ ಅಲ್ವಾ? ಗ್ರೇವಲ್ ಓದಿರ್ತೀರಾ. ಅಂತದ್ ಯಾವ್ದಿದೆ? ಡೆಡ್ ಬಾಡಿ ಅಲ್ಲ ಅದು. ಓಕೆ, ಡೆಡ್ ಬಾಡಿ ಅಲ್ಲ, ಗುಂಡಿ ಒಳಗೆ ಹಾಕ್ತಾರೆ ಅಂದ್ರೆ ಶಾಂತ ಸ್ವಭಾವ ರೀತಿ ಇರುತ್ತೆ, ಅಂದ್ರೆ ಸೋಲ್ ಮ್ಯಾನ್ ಅಂತ ಕರಿತೀವಿ. ಡೆಡ್ ಅಂತಿದೆ, ಡೆಡ್ ಅಲ್ಲ, ಸಾಯೋದಲ್ಲ ಗ್ರೇವ್ ಅಂದ್ರೆ. ಅರ್ಥ ಆಗ್ತಿಲ್ಲ? ದಯವಿಟ್ಟು ಅರ್ಥ ಮಾಡ್ಕೆ. ಹೋಲ್ ಡಗ್ ಇನ್ ದ ಗ್ರೌಂಡ್ ಟು ರಿಸೀವ್ ಎ ಕೊಫಿನ್, ಅಥವಾ ಡೆಡ್ ಬಾಡಿ ರಿಸೀವ್ ಮಾಡಕ್ಕೆ ಒಂದು ಹೋಲ್ ಕೊಫಿನ್ ಒಳಗೆ ಹಾಕ್ತಿವಲ್ಲ, ಅದನ್ನ ಗ್ರೇವ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಎಕ್ಸ್ಪ್ಲಿಸಿಟ್ ಏನು ಸಮಾನಾರ್ಥಕ ಪದ ಹೇಳಿ? ಕ್ಲಿಯರ್ ಇದೆ, ರಿಫೈನ್ಡ್ ಇದೆ, ಎಕ್ಸಿಸ್ಟಿಂಗ್ ಇದೆ. ನೋಡಿ ಎಲ್ಲಾ ಕಡೆ ನಿಮ್ಗೆ ಈ ಕ್ವಶನ್ಸ್ ಗಳು 2 ಆಪ್ಷನ್ಸ್ ಕರೆಕ್ಟ್ ಅನ್ಸುತ್ತೆ. ಎಕ್ಸ್ಪ್ಲಿಸಿಟ್ ಅಂದ್ರೆ ಸ್ಪಷ್ಟವಾಗಿರತಕ್ಕಂಥದ್ದು. ಇಲ್ಲಿ ರಿಫೈನ್ಡ್ ಇದೆ, ರಿಫೈನ್ಡ್ ಅಂದ್ರೆ ಅದೇ ಮೀನಿಂಗ್ ಬರುತ್ತೆ, ಬಟ್ ಇನ್ನಷ್ಟು ಕ್ಲಿಯರ್ ಆಗಿ ಕೊಡ್ತಕ್ಕಂಥ ಮೀನಿಂಗ್ ಇದು ಕ್ಲಿಯರ್. ಎಕ್ಸಿಸ್ಟಿಂಗ್ ಅಂದ್ರೆ ಇರ್ತಕ್ಕಂಥದ್ದು ಅಲ್ಲ,
ಎಕ್ಸ್ಕ್ಲೂಸಿವ್ ಅಂದ್ರೆ ಅದು ಒಂದ್ ರೀತಿ ಯೂನಿಕ್ ಅಂತ ಅಲ್ಲ, ಎಕ್ಸ್ಪ್ರೆಸಿವ್ ಸ್ಪಷ್ಟ, ಕ್ಲಿಯರ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕಾಂಜೂರ್ ನೋಡಿ, ಕಾಂಜೂರ್ಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ. ಕಾಂಜೂರಿಂಗ್ ನೀವು ಮೂವಿ ಎಲ್ಲ ನೋಡಿರ್ಬೇಕು, ತುಂಬಾ ಜನ ನೋಡಿದ್ರೆ ಗೊತ್ತಿರುತ್ತೆ. ಕಾಂಜೂರಿಂಗ್ ದೂದ್ ಮೂವಿಗಳು. ಕಾಂಜೂರ್ ಅಂದ ತಕ್ಷಣ ನಾವು ಏನಂತ ಅಂತೀವಿ, ಗೋಸ್ಟ್ ಅಂತೆಲ್ಲ ಇರ್ತೀವಿ. ಅದೊಂದೇ ಮೀನಿಂಗ್ ಕೊಡಲ್ಲ, ಒಂದೊಂದು ಕಡೆ ಒಂದೊಂದು ಮೀನಿಂಗ್ ಕೊಡುತ್ತೆ ವರ್ಡ್ಗಳು ಸ್ನೇಹಿತರೆ. ಇಲ್ಲೇನಿದೆ, ಡ್ಯಾಮೇಜ್, ಡೆಸ್ಟ್ರಾಯ್, ರಿವೋಕ್, ಇನ್ವೋಕ್ ಅಂತಿದೆ. ಅಂದ್ರೆ ಈ ದೆವ್ವ ದೇವರುಗಳು ಅಂತಿದ್ದಾಗ ನಾವು ಏನ್ ಮಾಡ್ತೀವಿ, ಬಂದ್ರೆ ಬೇಡ್ಕೋತೀವಿ, ಬರ್ಬೇಡ ಹೋಗು, ಅಥವಾ ದೇವರಾದ್ರೆ ಬೈಕು ಅಂತ ಬೇಡ್ಕೋತೀವಿ. ಅಂದ್ರೆ ಇಲ್ಲಿ ಒಂದೊಂದ್ ಕಡೆ ಮೀನಿಂಗ್ ಅಲ್ಲಿ ಒಂದೊಂದು ಕೊಡುತ್ತೆ. ಕಾಂಜೂರ್ ಅಂತಕ್ಕಂಥದ್ದು ಬೇಡಿಕೊಳ್ಳು ಅಂತ ಕೂಡ ಆಗುತ್ತೆ, ಬೇಡಿಕೊಳ್ಳು ಕೂಡ ಆಗುತ್ತೆ. ಎಸ್, ದೆವ್ವ, ಗೋಸ್ಟ್ ಇದು ಆಗುತ್ತೆ, ಬಟ್ ಬೇಡಿಕೊಳ್ಳು ಅದನ್ನೇ ಹೇಳೋದು. ನಾನಾರ್ಥಗಳು ಇರ್ತಾವಲ್ಲ ನೋಡಿ, ಒಂದೊಂದು ಕಡೆ ಒಂದೊಂದು ಕಂಟೆಕ್ಸ್ಟ್ ಅಲ್ಲಿ ಮೀನಿಂಗ್ ಕೊಡ್ತಾ ಹೋಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ಒಂದು ಕಂಪ್ಲೀಟ್ ಸೆಂಟೆನ್ಸ್ ಕೊಟ್ಬಿಟ್ಟು ಅಂಡರ್ಲೈನ್ ಮಾಡಿ ಅದಕ್ಕೆ ಸಮಾನಾರ್ಥಕ ಪದ ಸಿನೋನಿಮ್ ಕೇಳಿದ್ರೆ ಈಸಿ ಆಗುತ್ತೆ. ಹಿಂಗೆ ಸಿಂಗಲ್ ವರ್ಡ್ ಕೊಟ್ಟರೆ ನಿಮ್ಗೆ ಡಿಫಿಕಲ್ಟೀಸ್ ಆಗುತ್ತೆ, ಬಟ್ ನೀವು ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸೊ ಅದಕ್ಕೆ ಇಲ್ಲಿ ಬೇಡಿಕೊಳ್ಳು, ಪ್ರಾರ್ಥನೆ ಮಾಡ್ಕೋ ಅಂತಕ್ಕಂಥದ್ದು ಇನ್ವೋಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಡಿಕೊಳ್ಳು, ಇನ್ವೋಕ್ ಅಂದ್ರೆ ಪ್ರಾರ್ಥಿಸು. ಸೊ ಹಾಗಾಗಿ ಪ್ರಾರ್ಥಿಸು, ಇನ್ವೋಕ್, ಬೇಡಿಕೊಳ್ಳು, ಪ್ರಾರ್ಥನೆ ಮಾಡ್ಕೊಳ್ಳು, ಪ್ರಾರ್ಥನೆ. ಅರ್ಥ ಆಗ್ತಿದೆಯಲ್ಲ? ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಕೊಡ್ತೇವೆ. ಇವನ್ ನಿಮ್ ಕಂಜೂರ್ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಹೋದ್ರೆ ಇಮ್ಯಾಜಿನ್, ಒಂದು ಕನಸು, ನೀವೇನೋ ಕಂಡಿರ್ತೀರ, ಪಿಕ್ಚರ್, ಡ್ರೀಮ್, ವಿಜುವಲೈಸೇಷನ್, ವಿಷನ್, ಇವೆಲ್ಲ ಬರುತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಒಂದು ರೀತಿಯಾದ ಇದು ಬರುತ್ತೆ. ಫೈನ್ ಸರ್, ನೆಕ್ಸ್ಟ್ ಹೋಗ್ತೇನೆ. ವಿಂಡಿಕ್ಟಿವ್ ಅಂದ್ರೆ ಏನು? ಇದು ಪ್ರತಿ ಟೈಮ್ ಎಲ್ಲಾ ಎಕ್ಸಾಮ್ ಯಾವ್ದೆಲ್ಲ ಕೇಳಿಲ್ಲ ಅಂತಿಲ್ಲ. ಈ ಒಂದು ಇದು ಗ್ರೂಪ್ ಸಿ ಕೇಳಿದ್ದಾನೆ, ಬೇರೆ ಬೇರೆ ಕಡೆ GPRS ಕೇಳಿದ್ದಾನೆ, DCC ಬ್ಯಾಂಕ್ ಅಲ್ಲಿ ಕೇಳ್ತಾನೆ, ಎಲ್ಲಾ ಕಡೆ ಈ ಕ್ವಶನ್ ಪದೇ ಪದೇ ಬರ್ತಾ ಇರುತ್ತೆ. ವಿಂಡಿಕ್ಟಿವ್ ಅಂತಂದ್ರೆ ಹಗೆತನ ಅಂದ್ರೆ ಏನಂತ ಹೇಳ್ಬೋದು ನಾವು, ದ್ವೇಷ. ಅದಕ್ಕೆ ರಿವೆಂಜ್ ಅಂತ ಕರಿತೀವಿ. ಓಕೆ, ಆಪ್ಷನ್ ಬಿ. ಸ್ಟ್ರಾಟಜಿಕ್ ಅಲ್ಲ, ಡೈನಮಿಕ್ ಅಲ್ಲ, ಡೆಮಾನ್ಸ್ಟ್ರೇಟಿವ್ ಅಲ್ಲ. ಓಕೆ, ಫೈನ್ ಸರ್. ಈಗ ನಾವು ಆಪೋಸಿಟ್ ವರ್ಡ್ ಮಾಡೋಣ. ಆಂಟೋನಿಮ್ಸ್, ಸಿನೋನಿಮ್ ಆಯ್ತು. ಈಗ ಆಂಟೋನಿಮ್ಸ್ ಅಥವಾ ಆಪೋಸಿಟ್ ವರ್ಡ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಆಪೋಸಿಟ್ ವರ್ಡ್ ಏನು? ಎನ್ಹಾನ್ಸ್ಮೆಂಟ್ ಇದೆ. ಡೆವಲಪ್ಮೆಂಟ್ ಅಂದ್ರೆ ದೊಡ್ಡದಾಗಿ ಬೆಳೆಸೋದು, ಎನ್ಹಾನ್ಸ್ಮೆಂಟ್ ಅಂದ್ರೆ ಅದೇ ಬರುತ್ತೆ. ಇಲ್ಲಿ ಪ್ರೋಗ್ರೆಸ್ ಅದೇ ಬರುತ್ತೆ. ಇದು ಸಿನೋನಿಮ್ ಆಗುತ್ತೆ. ಇದು ಅಲ್ಲ. ಸೊ ಟ್ರಾನ್ಸ್ಗ್ರೆಷನ್ ಇದೆ, ರೆಟ್ರೋಗ್ರೆಷನ್ ಇದೆ. ರೆಟ್ರೋಗ್ರೆಷನ್ ಅಂದ್ರೆ ರೈಟ್ ಆನ್ಸರ್ ಆಗುತ್ತೆ. ಅದು ಹಿಮ್ಮೆಟ್ಟು ಅಂದ್ರೆ ಇದು ಮುಂದೆ ಡೆವಲಪ್ ಆಗುತ್ತೆ. ಇದು ಹಿಮ್ಮೆಟ್ಟದ್ದು, ಹಿಂದೆ ಸರಿಯೋದು, ನೆಗೆಟಿವ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತೀಯಲ್ಲ? ಎಸ್ ಸರ್. ನೆಕ್ಸ್ಟ್, ಕನ್ಸಾಲಿಡೇಟ್ ಅಂದ್ರೇನು? ಒಟ್ಟುಗೂಡಿಸು ಅಂತೀವಲ್ಲ, ಒಟ್ಟುಗೂಡು ಅಥವಾ ಪ್ರಬಲ ಅಂತಾನು ಕೂಡ ಕರಿತೀವಿ. ಒಟ್ಟಿಗೆ ಇದ್ರೆ ಸರ್ ಒಂದಷ್ಟು ಜನ ಅಥವಾ ಒಟ್ಟಿಗೆ ಹಿಂಗಿದ್ರೆ ಸೇರಿದ್ರೆ ಅದು ಪ್ರಬಲವಾಗಿರುತ್ತೆ ಅಂತಾನೆ ಅರ್ಥ ಅಲ್ಲ. ಒಟ್ಟಿಗೆ ಕನ್ಸಾಲಿಡೇಟ್ ಮಾಡು, ಕೂಡಿಸು ಅಂತ ಹೇಳಿ, ಕೂಡಿಸು ಅಂತ. ಅದಕ್ಕೆ ವಿರುದ್ಧ ಪದ ಏನು? ಇದಕ್ಕೆ ವಿರುದ್ಧ ಪದ ಏನು? ಇಲ್ಲಿ ವೀಕನ್ ಇದೆ, ಎಕ್ಸ್ಪ್ಯಾಂಡ್ ಇದೆ, ಡೆಸ್ಟ್ರಾಯ್ ಇದೆ, ಬಿಲ್ಡ್ ಇದೆ. ನೋಡಿ, ಬಿಲ್ಡ್ ಅಂತೂ ಆಗಲ್ಲ, ಎಕ್ಸ್ಪ್ಯಾಂಡ್ ಆಗಲ್ಲ, ಅದು ಸಮಾನಾರ್ಥಕ ಆಗ್ಬಿಡುತ್ತೆ. ವಿರುದ್ಧ ಪದ ಏನು? ಡೆಸ್ಟ್ರಾಯ್ ಇದೆ, ವೀಕನ್ ಇದೆ. ಅಗೇನ್ ಡೆಸ್ಟ್ರಾಯ್ ಅಂತಕ್ಕಂಥದ್ದು ನಾವು ಹಾಳು ಮಾಡೋದು, ಅದು ಬೇರೆ. ಇಲ್ಲಿ ನಾನು ಅದೇ ಹೇಳ್ತಾ ಇರೋದು, ಒಟ್ಟಿಗೂಡಿಸ್ತಕ್ಕಂಥದ್ದು ಅಂತಂದ್ರೆ ಒಟ್ಟಿಗೆ ಕೂಡಿಸ್ತಾ ಹೋದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ, ವೀಕನ್ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಡೆಸ್ಟ್ರಾಯ್ ಅಂತ ತುಂಬಾ ಜನ ಟಿಕ್ ಹಾಕಿದ್ರೆ ರಾಂಗ್ ಆಗುತ್ತೆ. ನೋಡಿ, ಈಸಿ ಕ್ವಶನ್, ಬಟ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಇಟ್ಬಿಡ್ತಾರೆ ಎಕ್ಸಾಮ್ ಗಳಲ್ಲಿ. ಏನ್ ಇಟ್ಕೊಡ್ತಾರೆ? ಕನ್ಫ್ಯೂಷನ್ ಇಟ್ಕೊಡ್ತಾರೆ. ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ನೀವು ಕಂಪೇರಿಟಿವ್ಲಿ ಓದ್ಬೇಕು, ಕಂಪೇರಿಟಿವ್ಲಿ ಥಿಂಕ್ ಮಾಡ್ಬೇಕು. ನಿಮ್ಗೆ ಹೇಳ್ದೆ ದೆವ್ವ, ಕಂಜೂರ್ ಅಂತ ಥಿಂಕ್ ಮಾಡ್ಕೊಂತ ಬರ್ಬೇಕು. ಹಂಗೆ ಇಲ್ಲೂ ಕೂಡ ಕನ್ಸಾಲಿಡೇಟ್ ಅಂದ್ರೆ ಒಟ್ಟಿಗೆ ಗೂಡಿಸ್ತಾ ಬರೋದು, ಒಟ್ಟಿಗೆ ಅಂದ್ರೆ ಪ್ರಬಲ ಒಟ್ಟಿಗೆ ಇರ್ತದೆ. ವೀಕನ್ ಅಂದ್ರೆ ಅದನ್ನ ದೂರ ತಳ್ತಾ ಇರೋದು ಅಂತ. ಡೆಸ್ಟ್ರಾಯ್ ಅಂದ್ರೆ ಹಾಳು ಮಾಡೋದು, ಅದು ಬೇರೆ ಇದು ಬೇರೆ. ಸೊ ವೀಕನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಕ್ವೈಟ್ ಅಂತಿದೆ. ಅಕ್ವೈಟ್ ಅಂದ್ರೆ ಏನು? ಅಕ್ವೈಟ್ ಅಂದ್ರೆ ಅಕ್ವಿಟ್ ಅಲ್ಲ, ಅಕ್ವಿಟ್ ಅಂತ ಕರಿತೀವಿ. ಅಕ್ವಿಟ್ ಅಂದ್ರೆ ನೀವೆಲ್ಲ ಕೇಳಿರ್ಬೇಕು. ಇವಾಗೆಲ್ಲ ತುಂಬಾ ಎಲ್ಲ ಕೇಸ್ಗಳೆಲ್ಲ ನೀವು ಆ ಕೇಸು ಈ ಕೇಸು, ಸರ್ಕಾರದ ಮಂತ್ರಿಗಳ ಮೇಲೆ ಆ ಕೇಸ್ ಈ ಕೇಸ್ ಎಲ್ಲ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಂಗ್ಲಿಷ್ ಚಾನೆಲ್ಸ್ಗಳು ಅಥವಾ ಪೇಪರ್ಸ್ ಗಳು ಓದಿದ್ರೆ ಗೊತ್ತಿರುತ್ತೆ. ಅಕ್ವಿಟ್ ಅಂದ್ರೆ ಏನು? ಅಕ್ವಿಟ್ ಅಂತಂದ್ರೆ ಅವನು ನಿರಪರಾಧಿ ಅಂತ. ಓಕೆ, ಅದಕ್ಕೆ ಆಪೋಸಿಟ್ ಏನು? ಅಪರಾಧಿ ಆಗ್ಬೇಕು. ಅಪರಾಧಿ ಅದಕ್ಕೆ ಆಪೋಸಿಟ್ ಆಗ್ಬೇಕು. ಅಪರಾಧಿ ಯಾವ್ದಿದೆ ಇಲ್ಲಿ? ರಿಟ್ರೀಟ್ ಇಲ್ಲ, ಕನ್ವಿಕ್ಟ್. ಅದನ್ನ ಹೇಳ್ತಾ ಇರೋದು. ನೋಡಿದ್ರ, ಇವೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸ್ನೇಹಿತರೆ? ಪೇಪರ್ಸ್ ಓದಿ ಅಂತ ಹೇಳ್ತೀನಿ. ಇಂಗ್ಲಿಷ್ ಪೇಪರ್ ಓದಿ. ಈ ವೊಕ್ಯಾಬ್ಯುಲರೀಸ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಇಂಗ್ಲಿಷ್ ಬುಕ್ಸ್, ಇಂಗ್ಲಿಷ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಚಾನೆಲ್ಸ್ಗಳು ಈ ತರದ್ ನೋಡಿದಾಗ ಇಂಗ್ಲಿಷ್ ಪದಗಳು ನಿಮ್ಗೆ ಪರಿಚಯ ಆಗ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್, ಒಬೇ ಮಾಡೋದು. ಒಬೇಯಿಂಗ್ ಅಂದ್ರೆ ಒಪ್ಕೊಳ್ತೇನೆ ನಾವು. ಐ ಆಮ್ ಒಬೇಯಿಂಗ್ ಇಟ್ ಅಂತ ಕರಿತೀವಿ ಅಲ್ವಾ? ಇದಕ್ಕೆ ವಿರುದ್ಧ ಪದ ಯಾವುದು?
ಅಗ್ರಿ ಅಂದ್ರೆ ಅದಕ್ಕೆ ಸಮಾನಾರ್ಥಕ ಇದಲ್ಲ. ಪ್ರೊಸೆಸಿಂಗ್ ಅಲ್ಲ, ಫಾಲೋಯಿಂಗ್ ಅಲ್ಲ, ರೆಫ್ಯೂಸಿಂಗ್ ಎಸ್, ರೆಫ್ಯೂಸಿಂಗ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಒಪ್ಪಿಕೋ, ಅಲ್ಲಿ ತಿರಸ್ಕಾರ, ತಿರಸ್ಕಾರ ಒಪ್ಕೊಳ್ಳೋದು. ಅರ್ಥ ಆಗ್ತಿದೆಯಲ್ಲ? ಸೊ ವಿರುದ್ಧ ಪದ ಕೇಳಿ. ಫೈನ್ ಸರ್? ಎಸ್. ಕಮಿಷನ್ಡ್, ಕಮಿಷನ್ಗೆ ವಿರುದ್ಧ ಪದ ಏನು? ವಿರುದ್ಧ ಪದ ಹೇಳಿದ ಕಮಿಷನ್. ಕಮಿಷನ್ ಮಾಡಿದೀವಿ, ಎಸ್ ಅಂದ್ರೆ ಚಾಲ್ತಿ ಆಯ್ತು. ಕಮಿಷನಿಂಗ್, ವಿ ಹ್ಯಾವ್ ಕಮಿಷನ್ಡ್ ಅವರ್ ಫ್ಯಾಕ್ಟ್ರಿ ಅಂತೀವಿ, ವಿ ಹ್ಯಾವ್ ಕಮಿಷನ್ಡ್ ಅವರ್ ಆಫೀಸ್ ಅಲ್ವಾ? ಚಾಲ್ತಿ, ಕಮಿಷನ್ ಅಂದ್ರೆ ಸ್ಟಾರ್ಟ್ ಆಯ್ತು ಅಂತ. ಅದಕ್ಕೆ ವಿರುದ್ಧ ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಸ್ಟಾರ್ಟೆಡ್ ಇದೆ ನೋಡಿ, ಅಲ್ಲ. ಕಂಟಿನ್ಯೂ ಹೋಗ್ತಾ ಇದೆ ಅಲ್ಲ. ಆರ್ಡರ್ಡ್ ಅಲ್ಲ, ಟರ್ಮಿನೇಟೆಡ್. ಎಸ್, ಇದು ಚಾಲ್ತಿ, ಚಾಲ್ತಿ ಆಗಿದೆ ಅಂದ್ರೆ ಇದು ನಿಂತೋಗೋದು, ನಿಲ್ಸೋದು, ನಿಲ್ಲಿಸೋದು. ಅರ್ಥ ಆಗ್ತಿದೆಯಲ್ಲ? ಸೊ ಆಪೋಸಿಟ್ ವರ್ಡ್. ಫೈನ್ ಸರ್? ಎಸ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಪ್ರಾಪರ್ ಆಗಿರತಕ್ಕಂತ ಪದನ ಫಿಲ್ ಮಾಡ್ಬೇಕು. ನೋಡಿ, ಇವೆಲ್ಲ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಇರ್ತವೆ, ಅಲ್ಲೆಲ್ಲ ಓದಿದ್ರೆ ನಿಮ್ಗೆ ಯಾವ್ದು ಅಂತ ಗೊತ್ತಾಗ್ಬಿಡುತ್ತೆ. ಗ್ರಾಮರೇ ಬೇಕಾಗಿಲ್ಲ, ವೊಕ್ಯಾಬ್ಯುಲರೀಸ್ ಇದೆ, ಗ್ರಾಮರ್ ಬೇಕಾಗಿಲ್ಲ. ನೀವು ರೀಡಿಂಗ್ ಇದೆ, ಗ್ರಾಮರ್ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನೋಡೋಣ ಬನ್ನಿ, ಏನಿದೆ. ಸರ್ಕ್ಯುಲರ್ ವಿಲ್ ಗೈಡ್ ದ ರೀಜನಲ್ ಇನ್ವೆಸ್ಟ್ಮೆಂಟ್ ಡ್ಯಾಶ್ ಅಂಡ್ ಬಜೆಟಿಂಗ್ ಪ್ರೋಸೆಸ್ ಫಾರ್ ಇಯರ್ 2024 ಬಜೆಟ್ ಅಂತಿದೆ. ಫೈನ್ ಸರ್. ನೋಡಿ, ಸರ್ಕ್ಯುಲರ್ ವಿಲ್ ಗೈಡ್ ಅಂತಿದೆ ಇಲ್ಲಿ. ಓಕೆ, ಅದು ಸರ್ಕ್ಯುಲರ್ ಏನ್ ಬಂದಿದೆ ಅದು ಏನ್ ಗೈಡ್ ಮಾಡುತ್ತೆ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಪ್ರೋಗ್ರಾಮಿಂಗ್, ಶೆಡ್ಯೂಲ್ಡ್, ಅರೇಂಜ್, ಪ್ಲಾನ್ಡ್ ಅಂತಿದೆ. ನೋಡಿ, ಇಲ್ಲಿ ನೀವು ಪಾಸ್ಟ್ ಟು ಪ್ರೆಸೆಂಟ್ ಎಲ್ಲ ನೋಡ್ಬೇಕಾಗುತ್ತೆ. ವಿಲ್ ಗೈಡ್ ದ ರೀಜನಲ್ ಇನ್ವೆಸ್ಟ್ಮೆಂಟ್ ಅಂತಿದೆ. ವಿಲ್ ಗೈಡ್ ದ ರೀಜನಲ್ ಮುಂದೆ ಮಾಡ್ಬೇಕಾಗಿರೋದು ಏನು? ಬಡ್ಜೆಟಿಂಗ್ ಗೋಸ್ಕರ. ಇಲ್ಲಿ ನೋಡಿ, ಬಡ್ಜೆಟಿಂಗ್ ಇದೆ, ಡ್ಯಾಶ್ ಅಂಡ್ ಡ್ಯಾಶ್ ಅಂತ, ING ಅಂಡ್ ING, ಪ್ರೋಗ್ರಾಮಿಂಗ್ ಅಂಡ್ ಬಡ್ಜೆಟಿಂಗ್. ನೋಡಿ, ಪ್ಲಾನ್ಡ್ ಬರಲ್ಲ, ಫ್ಯೂಚರ್. ನೋಡಿದ್ರ, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ವಿಲ್ ಇದೆ, ಸಿಂಪಲ್ ಆಗಿ ಹೇಳ್ತಾ ಇದ್ರೆ ಪ್ಲಾನ್ಡ್ ಬರಲ್ಲ, ಶೆಡ್ಯೂಲ್ಡ್ ಬರಲ್ಲ. ಓಕೆ, ಸೊ ಹಾಗಾಗಿ ಅರೇಂಜ್ ಬರ್ಬೇಕು, ಪ್ರೋಗ್ರಾಮಿಂಗ್ ಬರ್ಬೇಕು. ಇಲ್ಲಿ ನೀವು ಈ ಎರಡನ್ನು ಎಲ್ಲಾನು ಹಾಕೊಂತ ಕೂಡ್ಸ್ಕೊಂತ ಹೋಗಿ. ನಿಮ್ಗೆ ಗೊತ್ತಾಗಿಲ್ವಾ? ಈ ಎಲ್ಲಾ 4 ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಹಾಕಿ ಸೆಂಟೆನ್ಸ್ ಓದಿ. ಅವಾಗ ನಿಮ್ಗೆ ಯಾವ್ದು ಅಂತ ಮೀನಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ನಾನು ನಿಮ್ಗೆ ಹೇಳ್ತೀನಿ, ಪಾಸ್ಟ್ ಟೆನ್ಸ್, ಸಿಂಗುಲರ್ ಸಬ್ಜೆಕ್ಟ್, ಪ್ಲೂರಲ್ ಸಬ್ಜೆಕ್ಟ್, ಪ್ರೆಸೆಂಟ್ ಟೆನ್ಸ್, ವರ್ಬ್ ಯಾವ್ದಿದೆ, ಪ್ಲೂರಲ್, ಸಿಂಗುಲರ್. ಸೊ ಇವೆಲ್ಲ ನೀವು ಮುಖ್ಯವಾಗಿ ಇಂಥದ್ದೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಸ್ಪೆಷಲಿ DCC ಬ್ಯಾಂಕ್, KPS ಇಂಥದ್ದೇ ಬರ್ತಕ್ಕಂಥದ್ದು. ಓಕೆ, DCC ಬ್ಯಾಂಕ್ ಕ್ವಶನ್. ಓಕೆ, ಎಸ್ ಸರ್. Next, the quality of public health care dash on the amount of money allocated to it. Okay. The quality of public health, quality, subject singular ide, singular subject. Okay, you know, dependent. The quality of public health care dependent on the amount of money allocated it alla, depending agalla, dependent agalla, depends ಆಗುತ್ತೆ. ಸಿಂಗುಲರ್ ಸಬ್ಜೆಕ್ಟ್ ಗೆ ನೀವು, ನಾವು ನಿಮ್ಗೆ ಹೇಳಿದೀನಿ, ನಿಮ್ಗೆ ಏನಂತ ಹೇಳಿದೀನಿ, he tells ಅಂತ ಕರಿತೀವಿ. ಓಕೆ, ದೇ ಟೆಲ್ ಅಂತ ಕರಿತೀವಿ. ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ಎಸ್ ಅಂತ ಸೇರಿಸ್ತೀವಿ. ಓಕೆ, ಸಬ್ಜೆಕ್ಟ್ ಬಂದು ಸಿಂಗುಲರ್. ಕ್ವಾಲಿಟಿ, ಕ್ವಾಲಿಟೀಸ್ ಆಫ್ ದ ಪಬ್ಲಿಕ್ ಹೆಲ್ತ್ ಇಲ್ಲ. ಸೊ ಡಿಪೆಂಡ್ಸ್ ಇಸ್ ದ ರೈಟ್ ಆನ್ಸರ್. ಡಿಪೆಂಡು ಅಲ್ಲ. ಏನ್ ಬರ್ಬೇಕು ಸರ್ ಅಲ್ಲಿ? ಡಿಪೆಂಡ್ಸ್. ಅರ್ಥ ಆಗಿದೆಯಲ್ಲ? ಇದೆಲ್ಲ ನಾವು ಗ್ರಾಮರ್ ಮಾಡಿದ್ವಿ. ಗ್ರಾಮರ್ ಲಿಂಕ್ ಬೇಕಾ? ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ, ಅಥವಾ ಪ್ಲೇ ಲಿಸ್ಟ್ ಇದೆ ಸಪ್ರೇಟ್. ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರೋ ಗ್ರಾಮರ್ ಲಿಂಕ್ ಕೂಡ ಇದೇ ವಿಡಿಯೋದಲ್ಲಿ ಕೊಡ್ತೀನಿ, ನೋಡಿಲ್ಲ ಅದನ್ನ ನೋಡ್ಕೊಳ್ಸಿ. ನೆಕ್ಸ್ಟ್, ದ ಪೊಲೀಸ್ ಯೂಸ್ಡ್ ಟಿಯರ್ ಗ್ಯಾಸ್ ಟು ಡ್ಯಾಶ್ ದ ಕ್ರೌಡ್. ಇದು ವೆರಿ ಈಸಿ ಕ್ವಶನ್. ಪೊಲೀಸ್ ಏನಕ್ಕೆ ಮಾಡ್ತಾರೆ? ಟಿಯರ್ ಗ್ಯಾಸ್ ಹಾಕ್ತಾರೆ. ಗ್ಯಾಸ್ ಏನಕ್ಕೆ? ಜನಗಳು ಚದುರು ಹೋಗ್ಲಿ ಅಂತ. ಅಂದ್ರೆ ಏನಂತ? ಡಿಸ್ಪರ್ಸ್ ಅಂತ. ಇನ್ನು ಡಿಸ್ಬರ್ಸ್ ಅಂತಿದೆ, DSBURS ಇದೆ. ಬಿ ಬರಲ್ಲ, ಪಿ ಬರ್ಬೇಕು. ಅದಕ್ಕೆ ಸ್ಪೆಲ್ಲಿಂಗ್ ಗಳು, ಉಚ್ಚಾರಣೆಗಳು ಒಂದ್ಸಲ ಗೊತ್ತಾಗ್ಬೇಕಾಗುತ್ತೆ ಅಂತ. ಡಿಸ್ಬರ್ಸ್ ಅಲ್ಲ, ಡಿಸ್ಪರ್ಸ್. ಓಕೆ, ಡಿಸ್ಪರ್ಸ್ ಇಸ್ ದ ರೈಟ್ ಆನ್ಸರ್. ಚದುರಿಸೋದು, ಚದುರಿಸೋಕೆ ಅವರು ಏನ್ ಮಾಡ್ತಾರೆ? ಟಿಆರ್ ಗ್ಯಾಸ್ ಹಾಕ್ತಾರೆ. ನೆಕ್ಸ್ಟ್, ದ ಓನರ್ ಆಫ್ ದ ಹೌಸ್ ವಾಸ್ ಡ್ಯಾಶ್ ಅಟ್ ದ ವಾಚ್ ಮ್ಯಾನ್ ಫಾರ್ ಲೆಟಿಂಗ್ ಇನ್ ಎ ಸ್ಟ್ರೇಂಜರ್. ಅಂದ್ರೆ ಓನರ್ ಆಫ್ ದ ಹೌಸ್, ಓನರ್ ಮನೆಯವನು ಬೈತಾನೆ ವಾಚ್ಮನ್, ಯಾಕೆಂದ್ರೆ ಯಾವನೋ ಸ್ಟ್ರೇಂಜರ್ನ ಒಳಗ್ ಬರಕ್ ಬಿಟ್ಟಿದ್ದಕ್ಕೆ. ಸೊ ಇಲ್ಲಿ ಬೈತಾನೆ ಅನ್ನೋದಕ್ಕಂತ ಏನಿದೆ ಅವನಿಗೆ? ಇಂಟೆಲಿಜೆಂಟ್ ಇದೆ, ಇಂಪೇಷಂಟ್ ಅಂತೂ ಅಲ್ಲ, ಇಂಡಿಫರೆಂಟ್ ಅಲ್ಲ, ಇಂಡಿಗ್ನೆಂಟ್ ಇದೆ. ಇಂಟೆಲಿಜೆಂಟ್, ಇಂಡಿಗ್ನೆಂಟ್. ಇಂಪೇಷಂಟ್ ಅಂತೂ ಆಗದೆ, ಇದು ಬೇರೆ ಮೀನಿಂಗ್ ಕೊಡುತ್ತೆ. ಬೇರೆ ಇದು ಪದದ ಅರ್ಥ. ಇಂಪೇಷಂಟ್ ಅಂದ್ರೆ ಏನು ಹೇಳ್ತೀರಾ? ಇಂಡಿಫರೆಂಟ್ ಅಂದ್ರೆ ಏನು ಹೇಳ್ತೀರಾ? ಫಟಾಫಟ್ ಅಂತ. ಯಾವ್ದು ಸರಿ? ಇಂಟೆಲಿಜೆನ್ಸ್ ಇಂಡಿಗ್ನೆಂಟ್ ಸರಿನಾ? ಇಂಡಿಗ್ನೆಂಟ್ ಸರಿ. ಇಂಡಿಗ್ನೆಂಟ್ ಅಂದ್ರೆ ಏನರ್ಥ? ಸಿಟ್ಟಿಗೆ ಹೇಳೋದು, ಬೈಯಕ್ಕೆ. ಅವನಿಗೆ ಸಿಟ್ಟು ಬಂದ್ಬಿಡ್ತು, ಹೊರಬಂದ್ಬಿಟ್ಟಿದ್ದಕ್ಕೆ. ಇಂಟೆಲಿಜೆಂಟ್ ಅಂದ್ರೆ ತೃಪ್ತಿ ಪಡಿಸು. ಸೊ ಇಂಟೆಲಿಜೆಂಟ್ ಆಗಲ್ಲ ಇಲ್ಲಿ, ಸೊ ಇಂಡಿಗ್ನೆಂಟ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ?
ಏನು ಅಂತ. ಏನಕ್ಕೆ ಅಂದ್ರೆ ಅವನು ವಾಚ್ಮ್ಯಾನ್ ಮೇಲೆ ಸಿಡಿಗೆ ಹೇಳ್ತಾನೆ. ಯಾಕೆ ಸಿಡಿಗೆ ಹೇಳ್ತಾನೆ? ಯಾರೋ ಸ್ಟ್ರೇಂಜರ್ನ ಒಳಗ್ ಬಿಟ್ಟಿದ್ದಕ್ಕೆ. ನೆಕ್ಸ್ಟ್, ದ ಪ್ರಿಸನರ್ಸ್ ಹೆಲ್ಡ್ ಅಪ್ ಹಿಸ್ ಫಿಸ್ಟ್ ಇನ್ ಡಿಫಿಯಂಟ್ ಡ್ಯಾಶ್ ಹ್ಯಾಸ್ ಹಿ ವಾಸ್ ಲೆಡ್ ಔಟ್ ಆಫ್ ದ ಕೋರ್ಟ್ ರೂಮ್. ಅಂದ್ರೆ ಕೋರ್ಟ್ ರೂಮ್ ಇಂದ ಹೊರಗಡೆ ಬಂದಾಗ ಅವನು ಜೈಲು ಶಿಕ್ಷೆ ಆಗಿರೋನು ಅವನು ಮುಷ್ಟಿ ಹಿಡಿದು, ಓಕೆ, ಇಸ್ ಫಿಫ್ತ್ ಇನ್ ಡಿಫಿಯಂಟ್ ಅಂತ ಮುಷ್ಟಿ ಹಿಡಿದು ಅವನು ಸಿಗ್ನೆ ಮಾಡಿ ತೋರಿಸ್ತಾನೆ ಅಂತ. ಮುಷ್ಟಿ ಹಿಡಿದು ಕೈ ಎತ್ತಿ ಅವನು ಏನೋ ಸನ್ನೆ ಮಾಡ್ತಾನೆ. ಅದನ್ನ ಗೆಸ್ಚರ್ ಅಂತ ಕರಿತೀವಿ. ಗೆಸ್ಚರ್, ಡಿಫಿಯಂಟ್ ಗೆಸ್ಚರ್ ಅಂತ. ಓಕೆ, ಸಲ್ಯೂಟ್ ಅಲ್ಲ, ಟೋಕನ್ ಅಲ್ಲ, ವೇವ್ ಅಲ್ಲ, ಗೆಸ್ಚರ್. ನೆಕ್ಸ್ಟ್ ಬರ್ತೇನೆ. ಇನ್ ದ ಗಿವನ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇಸ್ ಕಂಟೆಕ್ಚುಯಲಿ ಗ್ರಾಮಟಿಕಲಿ ರಾಂಗ್. ಓಕೆ, ಇಲ್ಲೊಂದು ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸ್ ಅಲ್ಲಿ ಯಾವುದು ಎರರ್ ಇದೆ ಅಂತ ಹೇಳಬೇಕು. ಯಾವ ಸೆಂಟೆನ್ಸ್ ಅಲ್ಲಿ ಎರರ್ ಇದೆ? ಇಲ್ಲಿ ನೋಡಿ, ಇದು ಎ, ಇದು ಬಿ, ಇದು ಸಿ, ಇದು ಡಿ. ಓಕೆ, ಇದು ಸಿ, ಇದು ಡಿ. ಯಾವುದು ಇಲ್ಲ, ಈ ನಾಲ್ಕಲ್ಲಿ ಯಾವ್ದ್ರಲ್ಲಿ ಎರರ್ ಇದೆ ಅಂತ ಹೇಳಬೇಕು. ಫೈನ್, ಸಿಂಪಲ್ ಆಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಎ ಬ್ಯಾಂಕ್ KPS ಅಲ್ಲಿ ಸಿಂಪಲ್ ಎರರ್ ಕೊಡ್ತಾನೆ. ಬ್ಯಾಂಕಿಂಗ್ ತರ ಅಥವಾ SSC ತರ ಸ್ವಲ್ಪ ಡಿಫಿಕಲ್ಟೀಸ್ ಇರಲ್ಲ. The government has not decided on frame a new fiscal responsibility and budget management act has recommended by NK Singh committee. ಸಿಂಪಲ್. ಈಗ ತಾನೇ ನಾನು ನಿಮಗೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಹೇಳಿದೆ, FRBM ಆಕ್ಟ್ ಬಗ್ಗೆ. ಅಲ್ಲಿ ಹೇಳಿದೆ, ನೀವು ನೋಡ್ಕೊಳ್ಳಿ. ಜಸ್ಟ್ ನೀವು ನೋಡಿ, ಗೋರ್ಮೆಂಟ್ ಹ್ಯಾಸ್ ನಾಟ್ ಡಿಸೈಡೆಡ್, ಇನ್ನು ಡಿಸೈಡ್ ಮಾಡಿಲ್ಲ. ಯಾವ್ದ್ರ ಬಗ್ಗೆ? ಒಂದು ನ್ಯೂ ಫಿಸಿಕಲ್ ರೆಸ್ಪಾನ್ಸಿವ್ ಬಜೆಟ್ ಮ್ಯಾನೇಜ್ಮೆಂಟ್ ನ ರೆಕಮೆಂಡ್ ಮಾಡೋದ್ ಬಗ್ಗೆ. ಸೊ ಇಲ್ಲಿ ನಾಟ್ ಡಿಸೈಡ್ ಆನ್ ಫ್ರೇಮ್ ಅನ್ನೋದ್ರಲ್ಲಿ ತಪ್ಪಿದೆ ಅಂದ್ರೆ ಆಪ್ಷನ್ ಬಿ ತಪ್ಪಿದೆ. ಏನಾಗ್ಬೇಕಿದು? ಫ್ರೇಮ್ ಬದಲು ನಾಟ್ ಡಿಸೈಡೆಡ್ ಆನ್ ಫ್ರೇಮಿಂಗ್ ಎ ನ್ಯೂ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ಬೇಕಾಗಿತ್ತು. ING ಫಾರ್ಮ್ ಬರ್ಬೇಕು. ಫ್ರೇಮಿಂಗ್, ನಾಟ್ ಎ ಫ್ರೇಮ್ ಬರಬಾರ್ದು ಇಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ನೆಕ್ಸ್ಟ್ ಬರೋಣ. ಎಸ್ ಸರ್. 7 of the fatalities was in Havana, whose decaying historic building were no match for the force of the storm. ಇಲ್ಲಿ ಯಾವ್ದ್ರಲ್ಲಿದೆ? ಇದು ಎ, ಇದು ಬಿ, ಇದು ಸಿ, ಇದು ಡಿ. ಯಾವ್ದ್ರಲ್ಲಿ ಎರರ್ ಇದೆ? ಅಗೇನ್ ಇಲ್ಲಿ 7 of the fatalities, 7 ಸಾವುಗಳು ಸಂಭವಿಸಿದೆ ಹವಾನದಲ್ಲಿ. ಅದು ಒಂದ್ ರೀತಿ ಕೊಳೆತಾ ಇದೆ. ಹಿಸ್ಟಾರಿಕ್ ಬಿಲ್ಡಿಂಗ್ ಫಾರ್ ನೋ ಮ್ಯಾಚ್ ಫಾರ್ ದ ಫೋರ್ಸ್ ಆಫ್ ಸ್ಟೋಮ್. ಅಂದ್ರೆ ಚಂಡಮಾರುತ ಬಂದ್ ಹಾಳಾಗುತ್ತಲ್ಲ, ಅದಕ್ಕೂ ಮ್ಯಾಚ್ ಇಲ್ಲ, ಅಷ್ಟು ಕುಳಿತಾವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಮೀನಿಂಗ್ ಗೊತ್ತಾಗ್ಲಿಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ನೀವು ಏನೇನಿದೆ ನೋಡ್ಕೋಬೇಕು. 7 of the fatalities ಇಲ್ಲಿ ಪ್ಲೂರಲ್ ಇದೆ ಸ್ನೇಹಿತರೆ, ಪ್ಲೂರಲ್. ವಾಸ್ ಇನ್ ಹವಾನಾ ಅಂದ್ರೆ ಇಲ್ಲಿ ವಾಸ್ ಬಂದ್ಬಿಡ್ತು. ದಿಸ್ ಇಸ್ ರಾಂಗ್. ಆಪ್ಷನ್ 2 ರಾಂಗ್ ಇದೆ. ನೋಡಿದ್ರ? ನಿಮ್ಗೆ ಈ DCC ಬ್ಯಾಂಕ್ ಇದು ಆಗಿರ್ಲಿ, KPS, ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ಈಸಿ ಇರುತ್ತೆ ಸ್ನೇಹಿತರೆ. ನಿಮ್ಗೆ ಜಸ್ಟ್ ಪ್ಲೂರಲ್, ಸಿಂಗ್ಯುಲರ್, ವರ್ಬ್ಗಳದು ಅಥವಾ ಸಬ್ಜೆಕ್ಟ್ ಸಿಂಗ್ಯುಲರ್ ಇಂಥದ್ರಲ್ಲೇ ಹೆಚ್ಚಾಗಿ ಕೇಳ್ತಾನೆ. ವಾಸ್ ಬರಬಾರ್ದು ಇಲ್ಲಿ. ವಾಸ್ ಬದಲು ಇಲ್ಲಿ ಏನ್ ಬರಬೇಕು? ವರ್ ಬರ್ಬೇಕಾಗಿತ್ತು. ಅರ್ಥ ಆಗ್ತಿಲ್ಲ? ಪ್ಲೂರಲ್ ಬರಬೇಕಾಗಿತ್ತು. ಇಲ್ಲಿ ಫೆಸಿಲಿಟೀಸ್ ಅಂತಿದೆ, ಇಲ್ಲಿ ವಾಸ್ ಸಿಂಗ್ಯುಲರ್ ಹಾಕಿದಾನೆ. ವರ್ ಪ್ಲೂರಲ್ ಬರಬೇಕು. ವರ್ ಇನ್ ಹವಾನ ಆಗ್ಬೇಕು. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿತ್ತು. ನೆಕ್ಸ್ಟ್ ಬರ್ತೇನೆ. ಸೆಲೆಕ್ಟ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯಾಮ್ಸ್. ಐಡಿಯಾಮ್ ಅಂಡ್ ಫ್ರೇಸಸ್ ಅಂದ್ರೆ ನುಡಿಗಟ್ಟು. ನುಡಿಗಟ್ಟು ಅಂದ್ರೆ ಒಂದು ಸಿಂಗಲ್ ವರ್ಡ್, ಅದ್ರ ಒಳಗಿನ ಮೀನಿಂಗ್ ಹೇಳ್ಬೇಕು, ಮೇಲ್ ನೋಟದ ಮೀನಿಂಗ್ ಅಲ್ಲ. ಓಕೆ, ದ ಆಸಿಡ್ ಟೆಸ್ಟ್ ಅಂತಿದೆ. ಆಸಿಡ್ ಟೆಸ್ಟ್ ಅಂದ್ರೆ ಏನು? ಅಂದ್ರೆ ಆಮ್ಲೀಯವನ್ನ ಟೆಸ್ಟ್ ಮಾಡ್ತಾರೆ. ಯಾಕೆ ಟೆಸ್ಟ್ ಮಾಡ್ತಾರೆ? ಅದ್ರಲ್ಲಿ ಏನಿದೆ, ಏನು ಎತ್ತ, ಅದರ ಒಂದು ಗುಣವನ್ನ ಪರ್ಚೇಸ್ ಮಾಡಕ್ಕೆ ಆಸಿಡ್ ಹಾಕಿ ಟೆಸ್ಟ್ ಮಾಡ್ತಕ್ಕಂಥೆಲ್ಲ ಮಾಡ್ತೀವಲ್ಲ. ಎಸ್, ಅದರ ಒಳ ಅರ್ಥ ಅಂದ್ರೆ ಥ್ರೋಯಿಂಗ್ ಆಸಿಡ್ ಆನ್ ಸಮ್ ಒನ್ ಫೇಸಾ ಅಲ್ಲ, ಬೇರೆ ಮಕ್ಕದ ಮೇಲೆ ಆಸಿಡ್ ಹಾಕುವಂತನ ಟೆಸ್ಟ್ ಮಾಡೋ ಅಂತಂದ್ರೆ ಅಲ್ಲ. ಎ ಕ್ರಿಟಿಕಲ್ ಸಿಚುಯೇಷನ್ ಆನ್ ಕ್ರೈಸಿಸ್ ಅಲ್ಲ. ಅನ್ಪ್ಲೆಸೆಂಟ್ ಆರ್ ಅಫೆನ್ಸಿವ್ ಟೆಸ್ಟ್. ಇದೊಂದು ಆಸಿಡ್ ಟೆಸ್ಟ್ ಅಂತಕ್ಕಂಥ ಅನ್ಪ್ಲೆಸೆಂಟ್ ಅಂದ್ರೆ ಚೆನ್ನಾಗಿಲ್ದಿರದ ಏನಾರು ಒಂಥರ ನೆಗೆಟಿವ್ ಟೆಸ್ಟ್ ಅಲ್ಲ. ಇಟ್ ಈಸ್ ಎ ಫ್ಯಾಕ್ಟ್. ಇಟ್ ಈಸ್ ಎ ಫ್ಯಾಕ್ಟ್, ಈವೆಂಟ್ ಆರ್ ಸಿಚುಯೇಷನ್ ದಟ್ ಪ್ರೂವ್ ಸಮಥಿಂಗ್. ಏನ್ ಆಗ್ತಾ ಇದೆ, ಏನಾಗಿದೆ ಅನ್ನೋದು ಪ್ರೂವ್ ಮಾಡೋದೇ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ? ಏನ್ ನಿಜ ಇದೆ ಅದು ಹೊರ ಅಂಶ ಬರುತ್ತೆ, ಯಾವ್ದು ಅದ್ರ ಮೇಲಿನ ಕೊಳೆಗಳಿದೆ ಅದೆಲ್ಲ ಬರುತ್ತೆ, ಏನ್ ನಿಜ ಅಂಶ ಹೊರಗೆ ಬರುತ್ತೆ ಅಂತ. ಇಟ್ ಈಸ್ ಎ ಫ್ಯಾಕ್ಟ್ ಅಂತ ಕರಿತೀವಿ. ಫ್ಯಾಕ್ಟ್ ಚೆಕ್ ಮಾಡಕ್ ಮಾಡ್ತಕ್ಕಂಥದ್ದು. ಒಳ ಅರ್ಥ ಹೇಳ್ಬೇಕು, ಹೊರ ಅರ್ಥ. ಓಕೆ, ನೆಕ್ಸ್ಟ್ ಲೆಂಡ್ ಆನ್ ಇಯರ್ ಅಂತಿದೆ. ಲೆಂಡ್ ಅಂದ್ರೆ ಏನು ಸರ್? ನಾವು ಬಾಡಿಗೆ ಕೊಡ್ತೀವಲ್ಲ. ಓಕೆ, ಎನ್ ಇಯರ್ ಇಂದ ಅಂದ್ರೆ ಆನ್ ಇಯರ್ ಇದೆ, ಕಿವಿ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಕಿವಿಗೋಡು ಅಂತ. ಕಿವಿಗೋಡು ಅಂದ್ರೆ ನಾನು ಕೇಳಿಸ್ಕೋಪ, ವೆರಿ ಇಂಪಾರ್ಟೆಂಟ್ ಇದು, ಕೇಳಿಸ್ಕೋ ಏನ್ ಹೇಳ್ತಾ ಇದೀವಿ ಅಂತ. ನಿನ್ ಬಾಡಿಗೆ ಕೊಡು ಕಿವಿ ಅಂತೀವಿ, ಹಂಗೆ ನನ್ನ ಮಾತುಗಳನ್ನ ಕೇಳಿಸ್ಕೊಳೋದಿತ್ತು. ಟು ಪೇ ಅಟೆನ್ಷನ್ ಟು ಇದೆ. ಟು ನಾಟ್ ಮೇಕ್ ಟ್ರಬಲ್. ಟು ಫೋರ್ಸ್ ಸಮ್ ಒನ್ ಟು ಲಿಸನ್. ಫೋರ್ಸ್ ಮಾಡ್ತಾ ಇಲ್ಲ ಇಲ್ಲಿ. ಟು ನಾಟ್ ಟೆಲ್ ಸಮ್ ಒನ್ ಸಮಥಿಂಗ್ ಅಲ್ಲ. ಟು ಪೇ ಅಟೆನ್ಷನ್. ಕಿವಿಗೋಡು ನಾನು ಹೇಳದ್ನಲ್ಲ, ಕಿವಿಗೋಡು. ಟು ಪೇ ಅಟೆನ್ಷನ್, ಕೇಳಿಸ್ಕೊ ನಾ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್.
ನೆಕ್ಸ್ಟ್ ಹೋಗ್ಬಿಡೋಣ. ಟು ಕಾಲ್ ದ ಶಾರ್ಟ್ಸ್ ಅಂತಿದೆ. ಟು ಕಾಲ್ ದ ಶಾರ್ಟ್ಸ್ ಅಂತಂದ್ರೇನು ಅಂದ್ರೆ ಏನಾರು ಆದ್ರೆ ಅದಕ್ಕೊಂದು ಇನ್ಚಾರ್ಜ್ ಇರಬೇಕು, ಇನ್ಚಾರ್ಜ್ ಅಂತ. ಅಂದ್ರೆ ನಾನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಎಲ್ಲ ಆಪ್ಷನ್ಸ್ ಓದಕ್ ಹೋಗಲ್ಲ ಸ್ನೇಹಿತರೆ. ಟು ಬಿ ದ ಪರ್ಸನ್ ಇನ್ ಇನ್ಚಾರ್ಜ್ ಅಂತ. ಟು ಕಾಲ್ ದ ಶಾರ್ಟ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯು ಆರ್ ದ ಬಾಸ್ ಹಿಯರ್, ಯು ಗೆಟ್ ಟು ಕಾಲ್ ದ ಶಾರ್ಟ್ಸ್ ಅಂತ ಕರಿತೀವಿ. ಇಟ್ ಮೀನ್ಸ್ ನೀನ್ ಬಾಸ್ ಆಗಿರೋದಾಗ ಯು ಆರ್ ಇನ್ ದ ಚಾರ್ಜ್, ಇನ್ ಚಾರ್ಜ್ ಆರ್ ಕಂಟ್ರೋಲ್ ಸಿಚುಯೇಷನ್ ನಿನ್ನ ಹತ್ರ ಇದೆ ಅಂತ. ಟು ಕಾಲ್ ದ ಶಾರ್ಟ್ಸ್ ಅಂದ್ರೆ ಈಗ ಶಾರ್ಟ್ ಅಂತಂದ್ರೆ ಈಗ ಗುಂಡಾರ್ಸು, ಶೂಟ್ ಮಾಡುವಂತೀವಿ, ಶಾರ್ಟ್ ಮಾಡುವಂತೀವಿ ಅಥವಾ ಏನೋ ಒಂದು ಮಾಡುವಂತೀವಿ ಅಂದ್ರೆ ನಿನ್ನ ಹತ್ರ ಇನ್ಚಾರ್ಜ್. ಟು ಬಿ ದ ಪರ್ಸನ್ ಇನ್ ಇನ್ಚಾರ್ಜ್ ಆ ಒಂದು ಸಿಚುಯೇಷನ್. ಓಕೆ, ಟು ಬಿ ದ ಪರ್ಸನ್ ಇನ್ ಇನ್ಚಾರ್ಜ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್. ನೋಡಿ ಹೆಂಗಿದೆ ಕ್ವಶನ್ಸ್ಗಳು. ಓಕೆ, ಇದೊಂದು ಪ್ಯಾಸೇಜ್ ಇದೆ, ದೊಡ್ಡ ಪ್ಯಾಸೇಜ್ ಇದೆ ಇಂಗ್ಲಿಷ್ ಅಲ್ಲಿ ಪ್ಯಾಸೇಜ್ ಇದು. ನೋಡಿ ಈ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಬಂದಿರೋದು ಇದು. ಸೊ IDCC ಬ್ಯಾಂಕ್ ಅಲ್ಲೂ ಬರುತ್ತೆ, ಗ್ರೂಪ್ ಸಿಲೂ ಬರುತ್ತೆ. ಹೇಳಿದ್ದಾನೆ ಬರದೇನೋ ಇರಬಾರ್ದು, ಬರೆದ್ರು ಬರ್ಬೋದು, ಬಟ್ ಬಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನೀವು ಲಕ್ಕಿ ಅಂತ ಹೇಳ್ತೀನಿ. ಯಾಕೆ ಲಕ್ಕಿ ಅಂದ್ರೆ 6 ಇಂದ 5 ಕ್ವಶನ್ಸ್ ಇರುತ್ತೆ ನೋಡಿ. 1 2 3 4 5 ಕ್ವಶನ್ಸ್ ಇರುತ್ತೆ. ಸಿಂಪಲ್ ಆಗಿ ನಿಮ್ ಬುಟ್ಟಿಗೆ ಬೀಳುತ್ತೆ ಸ್ನೇಹಿತರೆ. ಇಂಗ್ಲಿಷ್ ಅಲ್ಲಿ ನಿಮ್ಗೆ ಈ ತರ ಎಲ್ಲ ಫಿಲಿನಬ್ಲಸ್ ಅಲ್ಲಿ ಇಲ್ಲಿ ಆಕ್ಟಿವಸ್ ಪ್ಯಾಸಿವಸ್ ಇವೆಲ್ಲ ಕೊಟ್ಟು ಕನ್ಫ್ಯೂಸ್ ಮಾಡಿ ಓದಿಲ್ಲ, ನೀವು ಮರ್ತೋಯ್ತು ಅದು ಕನ್ಫ್ಯೂಸ್ ಆಯ್ತು ಅಂದ್ರೆ ಅಟ್ಲೀಸ್ಟ್ ಈ 5 ಮಾರ್ಕ್ಸ್ ನಿಮ್ ಬುಟ್ಟಿಗೆ ಆರಾಮಾಗಿ ತಗೋಬಹುದು. ಒಂಚೂರು ಟೈಮ್ ಇನ್ವೆಸ್ಟ್ ಮಾಡ್ಬೇಕಷ್ಟೇ ಇದ್ರಲ್ಲಿ. ಫೈನ್ ಸರ್, ಏನಿದೆ ನಾನು ನಿಮ್ಗೆ ಹೇಳಿದ್ದೀನಿ. ಹೌ ಡಿಡ್ ನ್ಯಾಷನಲಿಸಮ್ ಆರಿಜಿನೇಟ್ ಇನ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್? ವಾಟ್ ವಾಸ್ ದ ರೋಲ್ ಅಂಡ್ ಇಂಟ್ರೊಡಕ್ಷನ್ ಆಫ್ ಮಾರ್ಕೆಟ್ ರಿಲೇಷನ್ ಇನ್ ದ ಪ್ರೋಸೆಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್? ಓಕೆ, ದ ಆಥರ್ ಹ್ಯಾಸ್ ಗಿವನ್ ದ ಎಕ್ಸಾಂಪಲ್ ಆಫ್ Angola, South Africa, etc. in order to find. How did colonial power react to the topple the anti-colonialism structure? Which of the following was the advantage of struggle against colonialism? ಅಂದ್ರೆ ಇಲ್ಲಿ ಏನು ಬೈ ಕ್ರಿಯೇಟಿಂಗ್ ಲಿಂಗ್ವಿಸ್ಟಿಕ್ ಇದೆ, ಟ್ರೈಬಲ್ ಇದೆ. ಅಂದ್ರೆ ಇಲ್ಲಿ ವಸಾಹತುಕರಣ ಅಂದ್ರೆ ಬ್ರಿಟಿಷರ್ದು ವಸಾಹತುಕರಣ, ಅದನ್ನ ಹೆಂಗೆ ಅವ್ರು ನಮ್ಮನ್ನ ಆಳಿದ್ರು, ಒಂದಷ್ಟು ಎಕ್ಸಾಂಪಲ್ಗಳು, ಫೈನಾನ್ಷಿಯಲ್ ಬಗ್ಗೆ ಹೆಂಗೆ ಅವ್ರು ಡಿವೈಡ್ ಮಾಡಿದ್ರು, ನಮ್ಮನ್ನ ನ್ಯಾಷನಲಿಸಂ ಅಂದ್ರೆ ರಾಷ್ಟ್ರೀಯತೆನ ಹೆಂಗ್ ತಡೆದ್ರು ಅವರು. ಸೊ ಇದ್ರ ಬಗ್ಗೆ ಇರೋದು ಅಂತ ನಿಮಗ್ ಗೊತ್ತಾಗ್ಬೇಕು. ಇವೆಲ್ಲ ಓದ್ಕೊಂಡಾಗ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ನೀವು ಈ ಒಂದು ಪ್ಯಾಸೇಜ್ ಓದ್ಕೊಂಡು ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಈ ಪ್ಯಾಸೇಜ್ ಏನಿದೆ ಅಂತ ತಿಳ್ಕೊಂಡು ನೀವು ಓದ್ತಿರಲ್ಲ, ಅವಾಗ ನಿಮ್ಗೆ ಬೇಗ ಅರ್ಥ ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳುದು ಕ್ವಶನ್ಸ್ ಗಳನ್ನ ಓದಿ ನಿಮ್ ಪ್ಯಾಸೇಜ್ ಯಾವ್ದ್ರ ಬಗ್ಗೆ ಇದೆ ಅಂತ ಒಂದಷ್ಟು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅವಾಗ ಓದಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಬನ್ನಿ ಈಗ ನಾನು ಬೇಗ ಒಂದಷ್ಟು ಓದ್ಕೊಂತಾ ಹೋಗ್ತೀನಿ. ಎಲ್ಲಿ ಬೇಕಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಆಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. The development of nationalism in the third world countries has is well known followed a very different trajectory from that in the advanced capitalist countries. And later it was parts of the process of the emergence of bourgeois order in opposition of feudalism, while in the former it was a part of anti-colonial struggle. ಅಂದ್ರೆ ಈ ಥರ್ಡ್ ವಾರ್ ಟೈಮ್ ಅಲ್ಲಿ ಏನಾಯ್ತು ನ್ಯಾಷನಲಿಸಂ ಬಂತು ಅಲ್ವಾ. ಅಂದ್ರೆ ಈ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಎಲ್ಲಿ ಈ ಫಸ್ಟ್ ನೋಡಿ, ಫಸ್ಟ್ ಯಾವಾಗ ಜಮೀನ್ದಾರ್ಗಳು ನೋಡ್ಕೊಳ್ತಾರೋ, ಆಮೇಲೆ ಕೊಲೋನಿಯಲಿಸಂ ಬಂತು, ಅವರು ಕೂಡ ಅದನ್ನ ಪ್ರೋತ್ಸಾಹ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಫೇವರಿಸಂ ಬಗ್ಗೆ. ಅಂದ್ರೆ ಈ ನ್ಯಾಷನಲಿಸಂ ನ ಮೇಲ್ ಬರೋದ್ರ ಬಗ್ಗೆ ಹೇಳ್ತಾ ಇರೋದು ಸ್ಟಾರ್ಟಿಂಗ್. ದ ಇಂಪ್ಯಾಕ್ಟ್ ಆಫ್ ಕೊಲೋನಿಯಲಿಸಂ ಅಂದ್ರೆ ವಸಾಹತುಗಳು ಬಂದ ನಂತರ ಏನಾಗುತ್ತೆ ಅಂತ. ದೋ ಇಟ್ ಡಿಫರ್ಡ್ ಅಕ್ರಾಸ್ ಕಂಟ್ರೀಸ್. ಬೇರೆ ಬೇರೆ ಕಂಟ್ರಿಲಿ ಈ ವಸಾಹತುಗಳು ಬೇರೆ ಬೇರೆ ರೀತಿ ಡೆವಲಪ್ ಆಗ್ತವೆ. ಅಂದ್ರೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಹೆಂಗ್ ಡೆವಲಪ್ ಹಂಗೆ ಬೇರೆ ಕಡೆ ಮಾಡ್ಬೇಕು ಅಂತೇನಿಲ್ಲ, ಮಾಡಿಲ್ಲ ಅಲ್ವಾ. ಸೌತ್ ಆಫ್ರಿಕಾದಲ್ಲಿ ಇನ್ನೂ ವರ್ಷಾಗಿ ಮಾಡಿದ್ರು, ಇನ್ನು ಬೇರೆ ಕಂಟ್ರಿಲಿ ನಮ್ಗಿಂತ ಚೆನ್ನಾಗೇ ಇತ್ತು ಅಲ್ವಾ. ಆತರ and all been directions of transcending localism and unifying super local economic structure through the introduction of market relations. Okay, ಈ ಮಾರ್ಕೆಟ್ ರಿಲೇಷನ್ಸ್ ಗಳನ್ನ ತಂದು ಸೂಪರ್ ಲೋಕಲ್ ಎಕಾನಮಿ ಸ್ಟ್ರಕ್ಚರ್ ಯೂನಿಫೈ ಮಾಡ್ತಾರೆ. ಅಲ್ಲಿನ ಒಂದು ಲೋಕಲ್ ಎಕಾನಮಿನ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮುಖಾಂತರ ಯೂನಿಫೈ ಮಾಡ್ತಾರೆ. ದ ಸ್ಟ್ರಗಲ್ ಅಗೇನ್ಸ್ಟ್ ಕೊಲೋನಿಯಲಿಸಂ ಕಾನ್ಸಿಕ್ವೆಂಟ್ಲಿ ಟು form the national struggle in each instance in which people belonging to different tribes or linguistic communities participate. ನೋಡಿ, ನ್ಯಾಷನಲ್ ಸ್ಟ್ರಗಲ್ಗೆ ಡಿಫ್ರೆಂಟ್ ಟ್ರೈಬ್ಸ್, ಬುಡಕಟ್ಟುಗಳು, ಭಾಷಾಂತರಗಳು ಭಾಗವಹಿಸಿದ್ರು. ಬಟ್ ಈ ಕೊಲೋನಿಯಲ್ ಪವರ್ ಏನ್ ಮಾಡ್ತಿದ್ದನ ಬ್ರೇಕ್ ಮಾಡ್ತು. ಎಮರ್ಜಿಂಗ್ ನ್ಯಾಷನಲ್ ಯೂನಿಟಿ ಬೈ ಸ್ಪ್ಲಿಟ್ಟಿಂಗ್ ಪೀಪಲ್ ನ ಸ್ಪ್ಲಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇವ್ರು ಭಾಷಿಕರು ಬೇರೆ, ಇವರು ಯಾವ್ದು ಫೈನಾನ್ಷಿಯಲಿ ಇವರು ದೊಡ್ಡವರು, ಇವರು ನೀವು ಪೂರು, ಈ ರೀತಿ. ಓಕೆ, ಆ ತರ ಮಾಡಿದ್ದಾನೆ ಅವ್ರು ನಮ್ ಡಿವೈಡ್ ಮಾಡಿದ್ದು. ದ ಮೋಡ್ ಆಫ್ ಆಪರೆಂಡಿ ವಾಸ್ ಅಂದ್ರೆ ಈ ಒಂದು ಅವರ ಟ್ರಿಕ್ಸ್ ಏನಿದೆ, ಆ ಸ್ಪ್ಲಿಟ್ಟಿಂಗ್ ವಾಸ್ ನಾಟ್ ಜಸ್ಟ್ ಥ್ರೂ ಪೊಲಿಟಿಕಲ್ ಮ್ಯಾನಿಪುಲೇಷನ್ ಇಂದ ಆಗಿಲ್ಲ. ಫಾರ್ ಇನ್ಸ್ಟೆಂಟ್ ಇನ್ ಅಂಗೋಲಾ, ಸೌತ್ ಆಫ್ರಿಕಾ, ದ ಮೋಸ್ಟ್ ಆಫ್ ದ ಅದರ್ ಕಂಟ್ರೀಸ್. ಅಂದ್ರೆ ಬರೀ ಪೊಲಿಟಿಕಲ್ ಅಂದಲ್ಲ, ಈ ತರ ಬೇರೆ ಬೇರೆ ಕಾರಣಗಳಿಂದ ಕೂಡ ಸ್ಪ್ಲಿಟ್ ಮಾಡೋದು ಅಂತ. An important part of this mode of operandi was through the nurturing of historiography that just denied the existence of any overreaching national consciousness. ಅಂದ್ರೆ ನಾವು ಹಿಸ್ಟ್ರಿಗಳನ್ನ ನೋಡಿದಾಗ ಈ ತರ ಮಾಡಿ ಅವ್ರು ಏನ್ ಮಾಡಿದ್ದಾರೆ, ಅವರ ನ್ಯಾಷನಾಲಿಟಿನ ಸಪ್ರೆಸ್ ಮಾಡಿದ್ರು, ರಾಷ್ಟ್ರೀಯತೆನ ಸಪ್ರೆಸ್ ಮಾಡೋದು.
The national struggle, the national movement were given the tribal and religious character. They were portrayed as being no more the movement of the dominant tribes or the dominant religious groups for the achievement of narrow sectional ends. But the important point in this colonialism, while on the other one hand, it objectively created the conditions for the coming into being a national consciousness at a supra-tribal, supra-local, and supra-religious level. On the other hand, it sought deliberately to subvert this very consciousness by using the same forces which it has objectively undermined. ಓಕೆ, ಸುಮ್ನೆ ಒಂದ್ಸಲ ಹಿಂಗ್ ಓದ್ಕೊಂಡಾಗ ನಿಮ್ಗೆ ಮೇಲ್ನೋಟಕ್ಕೆ ಒಂದಷ್ಟು ಅರ್ಥಗಳು ತಿಳ್ಕೊಂಬಿಡಿ. ಈಗ ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡಿ. ಇನ್ನೊಂದ್ಸಲ ಓದ್ಬೋದು ಟೈಮ್ ಇದ್ರೆ. ಓಕೆ, ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಈ ತರ ಓದ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಫುಲ್ ಅರ್ಥ ಆಗಿಲ್ವಾ ಬೇಡ, ಯಾವ್ದ್ರ ಬಗ್ಗೆ ಇದೆ ಏನಂತ ಅರ್ಥ ಆಯ್ತು. ಈಗ ಬಂದ್ಬಿಡಿ ಕ್ವಶನ್ಸ್ಗೆ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಅಡ್ವಾಂಟೇಜ್ ಆಫ್ ಸ್ಟ್ರಗಲ್ ಅಗೇನ್ಸ್ಟ್ ಕೊಲೋನಿಸಮ್? ಕೊಲೋನಿಸಮ್ ಅಂದ್ರೆ ನಮ್ಮ ವಸಾಹತು ಶಾಲೆಗಳ ವಿರುದ್ಧ ಏನ್ ಅಡ್ವಾಂಟೇಜು, ಸ್ಟ್ರಗಲ್ ಏನಾಯ್ತು ಅಗೇನ್ಸ್ಟ್ ಕೊಲೋನಿಸಮ್ ಅಂತ ಕೇಳ್ತಾ ಇದ್ದಾರೆ. ಏನಾಯ್ತು ಇದರಿಂದ ನಮಗೆ ಏನ್ ಗೊತ್ತಾಯ್ತು ನೋಡಿ. ಟ್ರೈಬಲ್ ಗ್ರೂಪ್ಸ್ ಹೇಳ್ದೇರ್ ಸೆಪರೇಟ್ ಐಡೆಂಟಿಟಿ ಸಿಕ್ತ ಟ್ರೈಬಲ್ಗೆ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಮಾತಾಡಿಲ್ಲ, ನಿಮ್ ಪದೇ ಪದೇ ಹೇಳ್ತಾನೆ. ಇದ್ರೊಳಗೆ ಏನ್ ಮಾತಾಡಿದ್ರು ಅದ್ರ ಮಾತ್ರ ನೀವು ನಿಜ ಅನ್ಕೋಬೇಕು, ಇದ್ರಿಂದ ಆಚೆ ಊಹಿಸಬಾರ್ದು. ಕಮ್ಯುನಿಟೀಸ್ ಗಾಟ್ ಡಿವೈಡೆಡ್ ಆಯ್ತಾ, ಅದ್ರ ಬಗ್ಗೆ ಮಾತಾಡಿಲ್ಲ. ಅವೇರ್ನೆಸ್ ಬಿಯಾಂಡ್ ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಐಡೆಂಟಿಟಿ ವಾಸ್ ಜನರೇಟೆಡ್. ಅಲ್ವಾ, ಅವ್ರು ಮಾಡಿದ ಅದೇನೆ. ಲಿಂಗ್ವಿಸ್ಟಿಕ್ ಅಂಡ್ ಇಲ್ಲಿ ನಾವು ಓದ್ತಾ ಬಂದ್ವಿ ಅಲ್ವಾ, ಡಿಫರೆಂಟ್ ಟ್ರೈಬ್ಸ್ ಅಂಡ್ ಲಿಂಗ್ವಿಸ್ಟಿಕ್ ಕಮ್ಯುನಿಟೀಸ್ ಪಾರ್ಟಿಸಿಪೇಟೆಡ್ ಅಂತ. ಅಂದ್ರೆ ನಮಗೆ ಈ ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಇವ್ರ ವಿರುದ್ಧ ಹೋರಾಡಿದ್ದು ನಾವು ಭಾಷಾಂತರಗಳು ಇವ್ರು ನಮ್ಮನ್ನ ಹೆಂಗ್ ಮಾಡಿದ್ರು ಅನ್ನೋದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಇದೊಂದು ಅಡ್ವಾಂಟೇಜ್. ಆಗಿದ್ದಕ್ಕೆ ತರ ನಾವು ಆಮೇಲೆ ಮುಂದೆ ಒಟ್ಟುಗೂಡಿ ನಾವು ಪೂರಿಂದ ಶ್ರೀಮಂತ ಒಟ್ಟುಗೂಡಿ ನಾವು 1947 ಸ್ವತಂತ್ರ ಸಿಕ್ಕಿದ್ದು ಅಲ್ಲ ಸ್ನೇಹಿತರೆ. ಎಸ್. ನೆಕ್ಸ್ಟ್, ಹೌ ಡಿಡ್ ಕೊಲೋನಿಯಲ್ ಪವರ್ ರಿಯಾಕ್ಟ್ ಟು ಪೀಪಲ್ ದ ಆಂಟಿ ಕೊಲೋನಿಯಲ್ ಸ್ಟ್ರಕ್ಚರ್? ಇದಕ್ಕೆ ಆಪ್ಷನ್ ಡಿ ಆಯ್ತಲ್ವಾ. ಎಸ್. ಇದಕ್ಕೆ ಕೊಲೋನಿಯಲ್ ಪವರ್ ರಿಯಾಕ್ಟ್ ಟು ಟಾಪಲ್ ದ ಆಂಟಿ ಕೊಲೋನಿಯಲ್ ಸ್ಟ್ರಕ್ಚರ್. ಈ ವಸಾಹತು ಶಾಹಿಗಳ ವಿರುದ್ಧ ಹೋರಾಟನ ಹೆಂಗೆ ಅವ್ರು ತಡೆದ್ರು? ಡಿವೈಡ್ ಮಾಡಿ ತಡೆದ್ರು. ಯಾವ ತರ ಡಿವೈಡ್ ನೋಡಿ? ಬೈ ಸ್ಪ್ಲಿಟ್ಟಿಂಗ್ ಪೀಪಲ್ ಆನ್ ದ ಬೇಸಿಸ್ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್. ಎಸ್. ಯೂಸಿಂಗ್ ಟೆಂಪ್ಟಿಂಗ್ ಎಕನಾಮಿಕ್ ಸ್ಟ್ರಾಟಜೀಸ್, ಕ್ರಿಯೇಟಿಂಗ್ ಲಿಂಗ್ವಿಸ್ಟಿಕ್ ಟ್ರೈಬಲ್ ಅಂಡ್ ರಿಲಿಜಿಯಸ್ ಡಿವೈಡ್ಸ್, ಇನ್ಸಿಸ್ಟಿಂಗ್ ಎ ಟ್ರೈಬಲ್ ಅಗೇನ್ಸ್ಟ್ ಆಂಟಿ ಕಮ್ಯುನಲ್ ಫೋರ್ಸಸ್. ನೋಡಿ, ಇಲ್ಲಿ ಟ್ರೈಬಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಡಿವೈಡ್ ಇದೆ, ಇಲ್ಲಿ ಫೈನಾನ್ಷಿಯಲ್ ಪೊಸಿಷನ್ಸ್ ಇದೆ. ಓಕೆ, ಇಲ್ಲಿ ನಾವು ನೋಡಿ ಇನ್ನೊಂದ್ಸಲ ಓದಿ ಯಾವ್ದು ಕರೆಕ್ಟ್ ಅಂತ ನೋಡೋಣ. ದ ಸ್ಟ್ರಗಲ್ ಅಗೇನ್ಸ್ಟ್ ಕೊಲೋನ್ ಕಾನ್ಸಿಕ್ವೆಂಟ್ಲಿ ದ ಫಾರ್ಮ್ ಸ್ಟ್ರಗಲ್ ಇನ್ ಈಚ್ ಇನ್ಸ್ಟೆನ್ಸ್ colonial belonging to different tribes, linguistic community participated, and the colonial power in each instant attempted to break this emerging national unity by splitting the people. The mode of operandi was this splitting was not just political manipulation as happened for the instance of Angola. ಅಂದ್ರೆ ಅಂಗೋಲಾದಲ್ಲಿ ಏನು ಪೊಲಿಟಿಕಲ್ ಮ್ಯಾನಿಪುಲೇಷನ್ ಆಗಿತ್ತು ಹಂಗಲ್ಲ, ಇಲ್ಲಿ ಎಲ್ಲಾ ರೀತಿಯಾದ ಒಂದು ಇದು ಕೂಡ ಆಗಿದೆ. ಸೊ ಇಲ್ಲಿ ಯಾವ್ದು ಆನ್ಸರ್ ಬರುತ್ತೆ? ಸ್ಪ್ಲಿಟ್ಟಿಂಗ್ ಆನ್ ದ ಬೇಸಿಸ್ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್ ಅಲ್ಲ, ರಿಲಿಜಿಯಸ್ ಅಂಡ್ ಟ್ರೈಬಲ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಆಥರ್ ಹ್ಯಾಸ್ ಗಿವನ್ ದ ಎಕ್ಸಾಂಪಲ್ ಆಫ್ ಅಂಗೋಲಾ. ನೋಡಿ, ಅಂಗೋಲಾ ಸೌತ್ ಆಫ್ರಿಕಾದ ಯಾಕೆ ಎಕ್ಸಾಂಪಲ್ ಕೊಟ್ರು? ಟು ಬ್ರಿಂಗ್ ಔಟ್ ಸಿಮಿಲರ್ ಟ್ಯಾಕ್ಟಿಕ್ಸ್ ಯೂಸ್ ಬೈ ರೂಲರ್ಸ್ ಕಾಲೋನೀಸ್ ಟು ಡಿವೈಡ್ ದ ನೇಟಿವ್ಸ್. ಸಿಮಿಲರ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿದ್ರು ಅಂತ ಕೊಟ್ರ. Emphasize how nationalism has become almost extinct and capitalism has borne roots. Yes, this is the right answer. ಅವ್ನು ಹೇಳಿದದೆ, ಅಂಗೋಲಾದಲ್ಲಿ ನಾವೇನ್ ಮಾಡಿದ್ವಿ, ನ್ಯಾಷನಲಿಸಮ್ ನ ಹೆಂಗೆ ತೊಡೆದಾಕಿದ್ವಿ ಅಂತಕ್ಕಂಥದ್ದು. ಓಕೆ, ಸೊ ನ್ಯಾಷನಲಿಸಂ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲಿ, ಯಾವುದೇ ಕೊಲೋನಿಯಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಆಪ್ಷನ್ ಬಿ ಇಸ್ ರೈಟ್. ಆಪ್ಷನ್ 3 ನೋಡಿ, ಫ್ಯೂಡಲಿಸಂ ವಾಸ್ ಅಪೋಸ್ ಬೈ ದ ಪೀಪಲ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಬಗ್ಗೆ ಮಾತಾಡೇ ಇಲ್ಲ. ಅಂಡರ್ ಡೆವಲಪ್ಡ್ ಅಂತ ಯಾವುದು ಒಂದು ವರ್ಡ್ಗಳಲ್ಲಿ ಯೂಸ್ ಮಾಡಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ವಾಟ್ ವಾಸ್ ದ ರೋಲ್ ಆಫ್ ಇಂಟ್ರೊಡಕ್ಷನ್ ಆಫ್ ಮಾರ್ಕೆಟ್ ರಿಲೇಷನ್ಸ್ ಇನ್ ದ ಪ್ರೋಸೆಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್? ಏನ್ ಮಾರ್ಕೆಟ್ ರಿಲೇಷನ್ಸ್ ಆಯ್ತು ಅಲ್ಲಿ ಹೇಳ್ತೀರಾ? ಯೂನಿಫೈಯಿಂಗ್ ದ, ನಾವು ಈಗ ತನ ಓದ್ವಲ್ಲ ಇಲ್ಲಿ ನೋಡಿ, ಎಲ್ಲ ಓದಿದ್ವಿ ಅದು ಈಗ ತಾನೆ. ಮಾರ್ಕೆಟ್ ರಿಲೇಷನ್ ನೋಡಿ, ಮಾರ್ಕೆಟ್ ರಿಲೇಷನ್ಸ್ ದ ಸ್ಟ್ರಗಲ್ ಅಗೇನ್ಸ್ಟ್ ಕೊಲೋನಿಸಂ ಕಾನ್ಸಿಕ್ವೆಂಟ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಲೋಕಲಿಸಮ್ ಅಂಡ್ ಯೂನಿಫೈಯಿಂಗ್ ಸೂಪರ್ ಲೋಕಲ್ ಎಕನಾಮಿಕ್ ಸ್ಟ್ರಕ್ಚರ್ ಟು ದ ಇಂಟ್ರೊಡಕ್ಷನ್ ಆಫ್ ಮಾರ್ಕೆಟ್ ರಿಲೇಷನ್ಸ್. ಅಂದ್ರೆ ಯೂನಿಫೈಯಿಂಗ್ ದ ಸೂಪರ್ ಲೋಕಲ್ ಅಂದ್ರೆ ಲೋಕ್ಯಾಲಿಟಿನ ಯೂನಿಫೈ ಮಾಡಿರ್ತಕ್ಕಂಥದ್ದು. ಎಕನಾಮಿಕ್ ಇದನ್ನ ಎಲ್ಲಿದೆ ಅದು? ಇಲ್ಲಿದೆ ಕ್ವಶನ್. ಕೊಲೋನಿಯಲ್ ಎಕ್ಸರ್ಸೈಸ್ ಅಲ್ಲ, ಇಲ್ಲಿ ಲೋಕಲಿಸಮ್ ಅಂಡ್ ಹೆಲ್ಪ್ ಯೂನಿಫೈ ದ ಎಕನಾಮಿಕ್ ಸ್ಟ್ರಕ್ಚರ್ ಇಲ್ಲಿ ನೋಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಹೆಂಗೆ ಡಿಫಿಕಲ್ಟಿನೂ ಇರ್ತವೆ ಪದ ನಿಮ್ಗೆ, ಅಂದ್ರೆ ಡಿಫಿಕಲ್ಟಿ ಅಲ್ಲ, ಬಟ್ ಎಕನಾಮಿಕ್ ಸಬ್ಜೆಕ್ಟ್ಸ್ ಗಳು ರಿಲೇಟೆಡ್ ಈ ತರದ್ದು ಒಂದಷ್ಟು ಟೆಕ್ನಿಕಲ್ ವರ್ಡ್ಸ್ ಗಳು ಕೊಟ್ಟಾಗ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ, ಅದು ಪ್ಯಾಸೇಜ್ ಸ್ವಲ್ಪ ದೊಡ್ಡ ಕೊಟ್ಟಾಗ್ಲೂ ಡಿಫಿಕಲ್ಟಿ ಅನ್ಸುತ್ತೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಹೌ ಡಿಡ್ ನ್ಯಾಷನಲ್ ಆರಿಜಿನೇಟ್ ಇನ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್? ಹೆಂಗ್ ಆರಿಜಿನೇಟ್ ಆಯ್ತು? ಆಸ್ ಎ ಅಪೋಸಿಷನ್ ಟು ಕೊಲೋನಿಯಲಿಸಮ್ ಅಂದ್ರೆ ವಸಾಹತು ಶಾಲೆಗಳಿಗೆ ಅಪೋಸ್ ಮಾಡ್ತಾ ಅಲ್ವಾ. ಸ್ಟ್ರಗಲ್ ಅಗೇನ್ಸ್ಟ್ ಫ್ಯೂಡಲಿಸಮ್
ವೆಹಮೆಂಟ್ ಅಪೋಸಿಷನ್ ಟು ಕೊಲೋನಿಸಮ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ವಸತಿಶಾಹಿಗಳ ವಿರುದ್ಧ ಸ್ಟಾರ್ಟ್ ಮಾಡ್ತಾ ಇದು ಒಂದು ಆರಿಜಿನೇಟ್ ಆಗಿದೆ. ನೋಡಿ ಇದಿಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಬಹಳ ಸುಂದರವಾದುದೆನ್ನಲಾದ ಕನ್ನಡ ಲಿಪಿಯ ಮೂಲ ಲಿಪಿ ಯಾವುದು? ಕನ್ನಡದ ಮೂಲ ಲಿಪಿ ನಮ್ಗೆ ಯಾವ್ದ್ರಲ್ಲಿ ಬರುತ್ತೆ? ಬ್ರಾಹ್ಮಿ, ದೇವನಾಗರಿ, ಹಿಂದಿ, ತೆಲುಗು ಅಂತೂ ಅಲ್ಲ, ಹಿಂದಿ ಅಂತೂ ಅಲ್ಲ, ಹಿಂದಿ ದೇವನಾಗರಿ ಅಲ್ವಾ, ಬ್ರಾಹ್ಮಿ ಲಿಪಿ ರೈಟ್ ಆನ್ಸರ್. ನಮ್ಮ ಕನ್ನಡದ ಮೂಲ ಲಿಪಿ ಅಂದ್ರೆ ಯಾವ ಲಿಪಿಯಿಂದ ಮೂಲ ಪಡ್ಕೊಂಡಿರೋದು ನಾವು ಅಂದ್ರೆ ಬ್ರಾಹ್ಮಿ ಲಿಪಿಯಿಂದ ಪಡ್ಕೊಂಡಿರ್ತಕ್ಕಂಥ. ಓಕೆ, ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ಯಾರು? ಸಿಂಪಲ್ ಕ್ವಶನ್ ಇದೆ. ನಾನು ಹೇಳಿದ್ನಲ್ಲ, ದಿಸ್ ಇಸ್ ಸಿಂಪಲ್ ಈಸಿಯೆಸ್ಟ್ ಕ್ವಶನ್ ಪೇಪರ್. ಇದೇ DCC ಬ್ಯಾಂಕ್ಗಳಲ್ಲಿ, ಗ್ರೂಪ್ ಸಿ ಗಳಲ್ಲಿ ಬೇರೆ ಬೇರೆ ಕೇಳಿದಾನೆ. ಜ್ಞಾನಪೀಠ ಪ್ರಶಸ್ತಿನ ಯಾವ ಇಸವಿಗಳಲ್ಲಿ ಬಂದಿದೆಯಲ್ಲ ಅದನ್ನ ಆರೋಹಣ ಕ್ರಮ, ಒಂದಷ್ಟು ಕವಿಗಳು ಕೊಟ್ಬಿಟ್ಟು ಈ ತರ ಕೊಟ್ಬಿಟ್ಟು ಆರೋಹಣ ಅವ್ರಿಗೆ ಪಡ್ಕೊಂಡಿರೋ ಜ್ಞಾನಪೀಠ ಪ್ರಶಸ್ತಿ ಪ್ರಕಾರ ಇಸವಿಗಳ ಪ್ರಕಾರ ಮಾಡಿ, ಅಥವಾ ಯಾವ ಇಸವಿಯಲ್ಲಿ ಸಿಕ್ತು ಹಿಂಗೆಲ್ಲ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಕುವೆಂಪು. ನಾನು ಲಿಸ್ಟೇ ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ. ಕುವೆಂಪುಗೆ ಯಾವಾಗ ಸಿಕ್ತು, ದಾರಾ ಬೇಂದ್ರೆಗೆ ಯಾವಾಗ ಸಿಕ್ತು, ಚಂದ್ರಶೇಖರ ಕಂಬಾರರ ತನಕ ಕುವೆಂಪುಯಿಂದ ಹಿಡಿದು 1967ರಿಂದ 2010 ಈ ಒಂದು ಇಸವಿಗಳಿದೆಯಲ್ಲ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಮತ್ತೆ ಅವರ ಕೃತಿಗಳು ಯಾವ ಯಾವ ಕೃತಿಗಳಿಗೆ ಸಿಕ್ಕಿದೆ ಅಂತ ಇದು ನೋಡಿ. ಈಗ ಸಿಂಪಲ್ ಇದೇ ಪೇಪರ್ ಅಲ್ಲಿ ಕೇಳಿದ್ದಾನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವ ಕೃತಿಗೆ ಜ್ಞಾನ ಪ್ರಶಸ್ತಿ ದೊರೆಯಿತು ಅಂತ. ಯಾವುದು ರೈಟ್ ಆನ್ಸರ್ ಇಲ್ಲಿ? ಆಪ್ಷನ್ ಬಿ ಅಲ್ವಾ, ಚಿಕ್ಕವೀರ ರಾಜೇಂದ್ರ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲೇ ಕೊಟ್ಟಿದೀವಿ ನಾವು, ಚಿಕ್ಕವೀರ ರಾಜೇಂದ್ರ ಗ್ರಂಥ. ಓಕೆ, ವಿ.ಕು ಗೋಪಾಲ್ ಅವರೇ ಭಾರತ ಸಿಂಧು ರಶ್ಮಿ, ಶಿವರಾಮ್ ಕಾರಂತ್ ಮೂಕಜ್ಜಿಯ ಕನಸು, ದಾರಾ ಬೇಂದ್ರೆ ನಾಲ್ಕು ತಂತಿ, ಅಂಡ್ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರರಿಗೆ ಸಮಗ್ರ ಸಾಹಿತ್ಯ, ಕನ್ನಡದ ಸಮಗ್ರ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯನ್ನು ತಗೊಂಡು ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳು, ಪ್ರಶಸ್ತಿಗಳು. ಓಕೆ, ಸೊ ಇದಾಗಿ ನೋಡ್ಕೋಬೇಕು ಸರ್, ವೆರಿ ಇಂಪಾರ್ಟೆಂಟ್ ಇದು. ಫೈನ್, ನೆಕ್ಸ್ಟ್ ಬರ್ತೇನೆ. ನಕ್ಷತ್ರ ಈ ಪದದ ಯಾವ ಲಿಂಗವನ್ನು ಸೂಚಿಸುತ್ತದೆ? ಇದು ಯಾವುದು? ಸ್ತ್ರೀಲಿಂಗನ, ನಪುಂಸಕ ಲಿಂಗನ, ಪುಲ್ಲಿಂಗನ, ಯಾವುದು ಅಲ್ವಾ? ವೆರಿ ಈಸಿ ಕ್ವಶನ್. ಡಿಫಿಕಲ್ಟಿನೂ ಕೇಳಿದಾನೆ ಸರ್. ಡಿಫಿಕಲ್ಟೀಸ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಯಾವ್ದಾರ ದೇವತೆ ಹೆಸರು ಕೊಟ್ಬಿಡ್ತಾನೆ, ಕೊಟ್ಬಿಟ್ಟು ಅಥವಾ ದೇವರಲ್ಲಿ ಹೆಣ್ಣು ದೇವರ ಹೆಸರು ಕೊಡ್ತಾನೆ, ಇದು ಯಾವ ರೀತಿಯ ಲಿಂಗ ಅಂತ ಕೇಳ್ತಾನೆ. ಓಕೆ, ಸ್ತ್ರೀ ನಪುಂಸಕ ಲಿಂಗ ಬರುತ್ತೆ, ಪುನ್ನಪುಂಸಕ ಲಿಂಗ ಬರುತ್ತೆ, ಸೂರ್ಯ ಕೇಳ್ತಾನೆ, ಚಂದ್ರ ಕೇಳ್ತಾನೆ, ಅದು ಪುನ್ನಪುಂಸಕ ಲಿಂಗ ಬರುತ್ತೆ. ಈ ತರ ನಕ್ಷತ್ರ ನಮ್ಗೆ ಇಲ್ಲಿ ನಪುಂಸಕ ಲಿಂಗದಲ್ಲಿ ಬರುತ್ತೆ. ಅಂದ್ರೆ ಅವೆಲ್ಲ ನಪುಂಸಕ ಲಿಂಗನೇ, ಬಟ್ ಅದು ನಿಮ್ಗೆ ಆಪ್ಷನ್ ಕನ್ಫ್ಯೂಸ್ ಮಾಡಕ್ಕೆ ಕೇಳ್ಬೋದು. ಪುನ್ನಪುಂಸಕ ಲಿಂಗನ, ಸ್ತ್ರೀ ನಪುಂಸಕ ಲಿಂಗನ, ಹಿಂಗೆ ಡೀಟೇಲ್ ಆಗು ಕೂಡ ಕೇಳ್ಬೋದು. ಫೈನ್, ನೆಕ್ಸ್ಟ್ ಬರ್ತಾನೆ. ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರಗಳು? ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಕ್ವಶನ್. ಇದೊಂದೇ ಅಲ್ಲ, ಅವ್ನು ನಿಮಗೆ ಬೇರೆ ಬೇರೆ ರೀತಿಯಾದ ಕ್ವಶನ್ಸ್ ಗಳು ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಕೂಡ ಕೇಳಿದ್ದಾನೆ ಪ್ರೀವಿಯಸ್ ಅಲ್ಲಿ. ಓಕೆ, ಇದು 49 ವೆರಿ ಈಸಿ ಕ್ವಶನ್. 49 ಕನ್ನಡ ವರ್ಣಮಾಲೆ ಸ್ವರಗಳೆಷ್ಟಿದೆ, ವ್ಯಂಜನಗಳೆಷ್ಟಿದೆ, ಓಕೆ ಅದು ಗೊತ್ತಿರ್ಬೇಕು. ಓಕೆ, ವ್ಯಂಜನಗಳೆಷ್ಟಿದೆ ಅದು ಗೊತ್ತಿರಬೇಕು, ಯೋಗವಾಹಕಗಳೆಷ್ಟಿದೆ ಅದು ಗೊತ್ತಿರಬೇಕು, ಸ್ವರಗಳಂದ್ರೇನು ಡೆಫಿನೇಷನ್ಸ್ ಗೊತ್ತಿರಬೇಕು. ಓಕೆ, ನೋಡಿ ವ್ಯಂಜನಗಳಂದ್ರೆ, ಯೋಗವಾಹಕ ಅಂದ್ರೇನು, ಸ್ವರಗಳ ಜೊತೆಯಲ್ಲಿ ಕೂಡಿ ನೋಡಿ. ಇದ್ರ ರಿಲೇಟೆಡ್ ಒಂದು ಕ್ವಶನ್ ಇದೆ, ಈಗ ನಾನು ಸಿಂಪಲ್ ಆಗಿ ತಗೊಂಡಿದ್ದೀನಿ, ಇದೇ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು. ಕನ್ನಡ ಭಾಷೆಯಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಈಗ ಡೆಫಿನೇಷನ್ಸ್ ಕೇಳ್ತಾನೆ. ಏನಂತ ಕರಿತೀವಿ? ಸ್ವತಂತ್ರವಾಗಿ ಉಚ್ಚರಿಸುವ ಪದಗಳನ್ನ ಸ್ವರಗಳು ಅಂತ ಕರಿತೀವಿ. ಸೊ ಇಲ್ಲಿದ್ಯಾ? ಇದೆ. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನ ಸ್ವರಗಳು ಅಂತ ಕರಿತೀವಿ. ವ್ಯಂಜನಗಳನ್ನು ಸ್ವರಗಳ ಸಹಾಯದಿಂದ, ಹರ್ಷ ಸ್ವರ ಅಂದ್ರೇನು, ದೀರ್ಘ ಸ್ವರ ಅಂದ್ರೆ, ಅಲ್ಪ ಪ್ರಾಣ ಅಂದ್ರೇನು, ಮಹಾಪ್ರಾಣ ಅಂದ್ರೆ, ಅನುನಾಸಿಕ ಅಂದ್ರೇನು, ಗುಣಿತಾಕ್ಷರ ಅಂದ್ರೆ, ಸಂಯುಕ್ತಾಕ್ಷರ ಅಂದ್ರೇನು. ಓಕೆ, ಇದೆಲ್ಲ ಡೆಫಿನಿಷನ್ಸ್ ನ ತಗೊಂಡು ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದಿವೆ. ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದನ್ನ, ಈ ಕ್ವಶನ್ಸ್ ಗಳು. ಯಾವ್ದ್ರಲ್ಲಿ? ನಮಗೆ DCC ಬ್ಯಾಂಕ್ ಅಂತಾನೆ ಅಲ್ಲ, ಗ್ರೂಪ್ ಸಿ ಕೇಳಿದಾನೆ. ಓಕೆ, ಹಾಗೆ ಬೇರೆ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕನ್ನಡ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೇಳಿದ್ದಾನೆ ಸ್ನೇಹಿತರೆ. ನೋಡಿ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರೋದಿದೆ. ಈ 2 ಅಲಂಕಾರ ಛಂದಸ್ಸಿಂದ ಹಿಡಿದು ನಮ್ಮ ಈ ಒಂದು ಏನು ನಾವು ವರ್ಣಮಾಲೆ ಇದೆಯಲ್ಲ, ವರ್ಣಮಾಲೆ ಟು ಅಲಂಕಾರ ಛಂದಸ್ಸು ತನಕ 10th ಲೆವೆಲ್ ಕೇಳ್ತಾನೆ. ಸೊ ಇದೆಲ್ಲ ನಾನು ವಿಡಿಯೋ ಮಾಡಿರೋದು, ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಅಂಬಿಕಾತನೇ ದತ್ತ ಎಂಬುದು ಯಾವ ಕವಿ ಕಾವ್ಯ? ಸಿಂಪಲ್ ಕಾವ್ಯನಾಮ ಇದು. ನಾನು ಅದನ್ನ ಹೇಳಿದ್ರು, ಈ ಪೇಪರ್ ಸಿಂಪಲ್ ಇದೆ ಸರ್. ಕಾವ್ಯನಾಮಗಳು ನಿಮ್ಗೆ ತುಂಬಾ ನಿಮ್ಗೆ ಗೊತ್ತೇ ಇರೋದು ಅಂತ ಕಾವ್ಯಗಳು ಕೇಳ್ತಾರೆ. ಓಕೆ, ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ಪೇಪರ್. ಈ ತರ ಪೇಪರ್ ಕಿಂತ ಈಸಿ ನಿಮಗೆ ಅಪ್ಕಮಿಂಗ್ ಯಾವ್ದೇ DCC ಬ್ಯಾಂಕ್ ಅಲ್ಲಿ ಬರಲ್ಲ. ಡಿಫಿಕಲ್ಟೀಸ್ ಬರುತ್ತೆ ಹೊತ್ತು ಇದಷ್ಟು ಈಸಿ ಬರಲ್ಲ. ಓಕೆ, ಸೊ ರೈಟ್ ಆನ್ಸರ್ ಏನು ಸರ್? ಅಂಬಿಕಾತನ ದತ್ತ ಯಾರು? ದಾರಾ ಬೇಂದ್ರೆ ಅಲ್ವಾ? ದಾರಾ ಬೇಂದ್ರ ನಾವು ದತ್ತಾತ್ರೇಯ ರಾಮಚಂದ್ರ ಬೇಂದ್ರ ಅಂಬಿಕಾತನೇ ದತ್ತ ಅಂತ ಕರಿತೀವಿ. ಗದುಗಿನ ನಾರಾಯಣಪ್ಪ ಈ ತರದೆಲ್ಲ ಕೇಳಿ. ನನ್ ಬುದ್ಧಣ್ಣ ಅಂತ ಕಾವ್ಯನಾಮ ಯಾರದು? ನಂದಲಿಕೆ ಲಕ್ಷ್ಮೀನಾರಾಯಣಪ್ಪ ಅವ್ರದು. ಓಕೆ,
ಹಾಗೆ ಶ್ರೀರಂಗ ಯಾರ್ದು, ಆದ್ಯ ರಂಗಚಾಳ್ರು ಅವ್ರದ್ದು, ಅಥವಾ ಆದ್ಯ ರಂಗಚಾಳ್ರು ಅವರ ಕಾವ್ಯನಾಮ ಏನು, ಹಿಂಗೆ ನೋಡಿ. ಇಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ, ಇದೊಂದೇ ಅಲ್ಲ, ಇಲ್ಲೊಂಚೂರು ಲಿಸ್ಟ್ ಕೊಟ್ಟಿದ್ದೀನಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕವಿಗಳು. ಓಕೆ, ವೆರಿ ಇಂಪಾರ್ಟೆಂಟ್ ಕವಿಗಳದ್ದು ಸ್ನೇಹಿತರೆ, ನೋಡ್ಕೊಳ್ಳಿ. ಭಾರತಿ, ಓಕೆ, ವಾಣಿ, ಓಕೆ, ಮಧುರ ಚೆನ್ನ ಆಗಿರ್ಬೋದು, ಚನ್ನಮಲ್ಲಪ್ಪ ಗಲಗಲಿ ಅವ್ರದ್ದಾಗಿರ್ಬೋದು, ಬಿ ಎಂ ಶ್ರೀ ಅವ್ರದ್ದಾಗಿರ್ಬೋದು, ಓಕೆ, ಅವರ ಒಂದು ಕಾವ್ಯನಾಮ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಗಳು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಲಿಸ್ಟ್ ಕೊಟ್ಟಿನಿ, ಇದ್ರಲ್ಲೇ ಬರ್ತದೆ. ಓಕೆ, ನೆಕ್ಸ್ಟ್, ಕರ್ನಾಟಕದ ಅಧಿಕೃತ ನಾಡಗೀತೆಯನ್ನು ರಚಿಸಿದವರು ಯಾರು? ಸಿಂಪಲ್ ಕ್ವಶನ್. ಏನು? ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಅದಲ್ವಾ ನಾಡಗೀತೆ? ಯಾರ್ದು ಸರ್? ಕುವೆಂಪು ಅವರು. ಕುವೆಂಪು ಅವರು ರಚಿಸಿರ್ತಕ್ಕಂಥದ್ದು. ನೋಡಿ, ಕನ್ನಡಕ್ಕೆ ಸಾಹಿತ್ಯಕ್ಕೆ ಬೇಕಾ? ಕನ್ನಡದ ಕವಿಗಳ ಬಗ್ಗೆ, ಅವರ ಕಾವ್ಯನಾಮಗಳ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಆ ಕೃತಿಗಳಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ, ಓಕೆ, ಈ ತರ ಡೀಟೇಲ್ ಆಗಿ 2 ವಿಡಿಯೋಗಳು, 2ರಿಂದ 3 ವಿಡಿಯೋಗಳಿವೆ. ನಾನು ಒಂದೆರಡು ವಿಡಿಯೋ ಲಿಂಕ್ಸ್ ಕೊಡ್ತೀನಿ, ಎಕ್ಸಾಮ್ಸ್ಗೆ ನೋಡ್ಕೊಳ್ಳಿ, ಯಾವುದೇ ಎಕ್ಸಾಮ್ಸ್ ಆಗಿರ್ಲಿ ನೋಡ್ಕೊಳ್ಳಿ. ಯಾಕಂತಂದ್ರೆ ಒಂದಷ್ಟು ಬೇರೆ ಬೇರೆ ಡಿಸಿಸಿ ಬ್ಯಾಂಕ್ ಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಕ್ವಶನ್ಸ್, ಈ ಒಂದು 50 ಕ್ವಶನ್ಸ್ ಏನ್ ಸರಣಿ ಇದು ಕ್ವಶನ್ ನಿಮ್ ಕನ್ನಡ, ಅದರಲ್ಲಿ ಒಂದು 20 ತನಕ, 15ರಿಂದ 20 ನಿಮ್ಗೆ ಸಾಹಿತ್ಯದ ಬಗ್ಗೆನೇ ಕೇಳ್ಬಿಟ್ಟಿರ್ತಾರೆ. ಇದು ಈಸಿ, ನಾ ಹೇಳಿದ್ನಲ್ಲ, ದಿಸ್ ಪೇಪರ್ ಇಸ್ ವೆರಿ ಈಸಿ ಕ್ವಶನ್ ಪೇಪರ್. ಇದಕ್ಕಿಂತ ಈಸಿ ಬರಲ್ಲ, ಇದಕ್ಕಿಂತ ಡಿಫಿಕಲ್ಟಿ ಇರ್ತವೆ. ಹಾಗಾಗಿ ನೀವು ಡಿಫಿಕಲ್ಟಿ ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್, ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಲೇಖನ ಚಿಹ್ನೆ ಬಗ್ಗೆ ಗೊತ್ತಿರಬೇಕು. ವಾಕ್ಯ ಪ್ರಕಾರಗಳು, ಅದೇ ನಾನು ಅದನ್ನ ಹೇಳಿ ನಿಮ್ಗೆ, ವಾಕ್ಯ ಪ್ರಕಾರ ಮತ್ತೆ ಲೇಖನ ಚಿಹ್ನೆ. ಲೇಖನ ಚಿಹ್ನೆ ಗೊತ್ತಿರ್ಬೇಕು ಎರಡು. ಈಗ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ನಾವು ಬರೆಯುವಾಗ ಉದ್ಧರಣ, ವಿವರಣಾತ್ಮಕ, ಆವರಣ, ಭಾವ ಸೂಚಕ ಇದೆ. ಉದ್ಧರಣ ಇಸ್ ದ ರೈಟ್ ಆನ್ಸರ್. ನಾನು ಕೊಡ್ತೀನಿ. ವಿವರಣಾತ್ಮಕ ಎಲ್ಲಿ ಯೂಸ್ ಮಾಡ್ತೀವಿ? ವಿವರಣೆ ಕೊಡ್ಬೇಕಾರೆ. ಆವರಣ ಎಲ್ಲಿ ಯೂಸ್ ಮಾಡ್ತೀವಿ? ಭಾವಸೂಚಕ ಎಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಪೂರ್ಣ ವಿರಾಮ, ಅಲ್ಪ ವಿರಾಮ ಅಂದ್ರೆ ಅರ್ಧ ವಿರಾಮ ಅಂದ್ರೇನು? ಓಕೆ, ಉದ್ಧರಣ ಚಿಹ್ನೆ ಒಬ್ಬರ ಮಾತನ್ನು ಹೇಳುವ ಯಥಾವತ್ತಾಗಿ ಬರೆಯುವಾಗ, ಫಾರ್ ಎಕ್ಸಾಂಪಲ್, ವಿಶೇಷವಾಗಿ ಹೇಳಿದ ಮಾತನ್ನು ಬರೆಯುವಾಗ, ಈಗ ನೋಡಿ, ಶಿಕ್ಷಣವು ಕೆಲವೇ ಜನ ಸೊತ್ತಾಗದೆ ಪ್ರಗತಿಪರ ರಾಜ್ಯದ ಎಲ್ಲರ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದ್ದಾರೆ. ಅವಾಗ ಉದ್ಧರಣ ಚಿಹ್ನೆ ಯೂಸ್ ಮಾಡ್ತೀವಿ. ಉದ್ಧರಣ ಚಿಹ್ನೆ ಅಂದ್ರೆ ಈ ತರ ಓಪನ್ ಅಂಡ್ ಕ್ಲೋಸ್. ಅದೇ ಸಿಂಗಲ್ ಇದ್ರೆ ಅದು ವಾಕ್ಯ ವೇಷಣಲ್ ಚಿಹ್ನೆ ಅಂತ ಕರಿತೀವಿ. ಓಕೆ, ಇದು ಯಾವಾಗ ಯೂಸ್ ಮಾಡ್ತೀವಿ? ಪಾರಿಭಾಷಿಕ ಪದಗಳು ಅಂದ್ರೆ ಬೇರೆ ಭಾಷೆಯ ಪದಗಳನ್ನ ನಾವು ಕನ್ನಡದಲ್ಲಿ ಬರೆಯುವಾಗ, ಹಿಂದಿ ಅಂತ ಬರೀತೀವಿ, ಇಂಗ್ಲಿಷ್ ಅಂತ ಬರೀತೀವಿ, ಅವಾಗ ಯೂಸ್ ಮಾಡ್ತೀವಿ. ಓಕೆ, ಭಾವಸೂಚಕ ಆಗಿರ್ಬೋದು, ವಿವರಣಾತ್ಮಕ, ಒಂದರ ಅಭಿಪ್ರಾಯ ತಿಳಿಸ್ಬೇಕಾದ್ರೆ ಈ ತರ ಇಟ್ಟು ವಿವರಣಾತ್ಮಕ ಬರೀತೀವಿ. ಆವರಣ ಚಿಹ್ನೆ, ಆವರಣ ಅಂದ್ರೆ ಬ್ರಾಕೆಟ್. ಈಗ ಅಸಮಾನಾರ್ಥಕ ಪದ, ಅದರ ವಿವಿಧ ಪದ, ಅರಸುಗಳು ಅಂದ್ರೆ ರಾಜರು, ಅದರ ಸಮಾನಾರ್ಥಕ. ವಾಜಿ ಅಂದ್ರೆ ಕೂದರೆ, ಆಮ್ಲಜನಕ ಬೇರೆ ಭಾಷೆ, ಬಟ್ ಅದರ ಸಮಾನಾರ್ಥಕ ಆಕ್ಸಿಜನ್ ಅಂತ ಇಂಗ್ಲಿಷ್ ಅಲ್ಲಿ. ಸೊ ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನೆಲ್ಲ ಲೇಖನ ಚಿಹ್ನೆಗಳು ಗೊತ್ತಿರಬೇಕು, ವಾಕ್ಯ ಪ್ರಕಾರಗಳು ಗೊತ್ತಿರಬೇಕು. ಇವೆಲ್ಲ ನಾವು ವ್ಯಾಕರಣ ವಿಡಿಯೋದಲ್ಲಿ ಮಾಡಿದೀವಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ವ್ಯಾಕರಣಗಳನ್ನ ಒಂದೇ ವಿಡಿಯೋ ಸರ್, ಏನು 1.5 hour 2 hours ಒಳಗಿದೆ ಅಷ್ಟೇ. ಅದು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಗ್ರಾಮರ್ ನೋಡ್ಕೊಂಡ್ಬಿಟ್ಟಂಗೆ. ಓಕೆ, ಫೈನ್. ನೆಕ್ಸ್ಟ್, ಅವರು ಚೆನ್ನಾಗಿ ಬರೆದರೆ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಈ ವಾಕ್ಯದಲ್ಲಿರುವ ಸರ್ವನಾಮ? ವೆರಿ ವೆರಿ ಸಿಂಪಲ್ ಕ್ವಶನ್. ಸರ್ವನಾಮ ಅಂದ್ರೇನು? ನಾಮಪದದ ಬದಲಾಗಿ ಅಂದ್ರೆ ಅವರು ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ಡಿಸಿಸಿ ಬ್ಯಾಂಕ್ ವೆರಿ ಈಸಿ, ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಬಂದಿರೋ ಕ್ವಶನ್ಸ್ ಇದು. ಅಸಿಸ್ಟೆಂಟ್ ಬ್ಯಾಂಕ್ ಅಸಿಸ್ಟೆಂಟ್ ಎಕ್ಸಾಮ್ ಇದು. ಮೊದಲ ಗುಂಪಿನ ಪದಕ್ಕೆ ಹೋಲುವಂತೆ ಎರಡನೇ ಗುಂಪಿನ ಸೂಕ್ತ ಪದವನ್ನು ಗುರುತಿಸಬೇಕು. ಫೈನ್ ಸರ್. ಬ್ಯಾಂಕ್ ಗ್ರಾಹಕ, ಇಲ್ಲಿ ಡ್ಯಾಶ್ ಇದೆ, ದವಾಖಾನೆ ಇದೆ. ಅಂದ್ರೆ ದವಾಖಾನೆ, ಬ್ಯಾಂಕ್, ಗ್ರಾಹಕ ಅಲ್ವಾ? ಇದ್ರದ್ದು ನಾವು ರಿಲೇಶನ್ಶಿಪ್ ನೋಡ್ಕೋಬೇಕು, ಅದಕ್ಕೆ ತಕ್ಕಂತೆ ಇರಬೇಕು. ಗುಳಿಗೆ ದವಾಖಾನೆಯಲ್ಲಿ ಸಿಗುತ್ತೆ, ಫೈನ್, ಗುಳಿಗೆ ಆಗತ್ತಾ? ಆಗಲ್ಲ. ಬ್ಯಾಂಕ್ ಗ್ರಾಹಕ, ಬ್ಯಾಂಕ್ಗೆ ಗ್ರಾಹಕರು ಹೋಗ್ತಾರೆ ಅಲ್ವಾ, ಕಸ್ಟಮರ್ ಹೋಗ್ತಾರೆ. ದವಾಖಾನೆಗೆ ಯಾರು ಹೋಗ್ತಾರೆ? ರೋಗಿ. ಸಹಾಯಕ ಹೋಗಲ್ಲ, ವೈದ್ಯ ಹೋಗಲ್ಲ, ಅಲ್ಲಿ ಕೆಲಸ ಮಾಡ್ಕೊಳಕ್ ಹೋಗೋದು ಗ್ರಾಹಕ. ಹಾಗಾಗಿ ರೋಗಿ, ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ರೋಗಿ ಇಸ್ ದ ರೈಟ್ ಆನ್ಸರ್. ಓಕೆ, ಹಿಂಗೆ ಥಿಂಕ್ ಮಾಡ್ತಾ ಹೋಗ್ಬೇಕು. ಒಂದೊಂದ್ಸಲ ವೈದ್ಯ ಅಂತ ಅನ್ಸ್ಬೋದು. ಓಕೆ, ವೈದ್ಯ ಅಲ್ಲಿ ಕೆಲಸ ಮಾಡೋದು, ಬ್ಯಾಂಕ್ ಎಂಪ್ಲಾಯಿ ಅಲ್ಲ. ಇಲ್ಲಿ ನಾವು ಗ್ರಾಹಕ, ಕಸ್ಟಮರ್ ಏನಕ್ಕೆ ಮಾಡ್ತಾನೆ? ಅಲ್ಲಿ ಸರ್ವಿಸ್ ತಗೊಳಕ್ ಹೋಗ್ತಾನೆ. ರೋಗಿ ದವಾಖಾನೆಗೆ ಏನಕ್ಕೆ ಹೋಗ್ತಾನೆ? ಸರ್ವಿಸ್ ತಗೊಳಕ್ ಹೋಗ್ತಾನೆ. ಕವಿ ಕಾವ್ಯ ಬರೀತಾರೆ. ಡ್ಯಾಶ್ ವಾದ್ಯ, ವಾದ್ಯ ನುಡ್ಸೋರು ಯಾರು ಸರ್? ಕವಿ ಇಂದ ಬರ್ತಕ್ಕಂಥದ್ದು ಕಾವ್ಯ, ರಿಲೇಶನ್ಶಿಪ್. ವಾದ್ಯದಿಂದ ಏನ್ ಬರುತ್ತೆ? ಸಂಗೀತ ಬರುತ್ತಾ, ವಾದ ಬರುತ್ತಾ, ವೈದ್ಯ ಬರುತ್ತೆ, ಗೀತೆ ಬರುತ್ತಾ? ಸಂಗೀತ ಬರುತ್ತೆ ವಾದ್ಯದಿಂದ ಅಲ್ವಾ? ರಾಷ್ಟ್ರ ಪ್ರಧಾನಮಂತ್ರಿ, ರಾಜ್ಯ ಮುಖ್ಯಮಂತ್ರಿ. ಸಿಂಪಲ್ ಇದೆ, ಸಿಂಪಲ್ ಕ್ವಶನ್. ತ್ರಿಪದಿ 3 ಸಾಲು, ಷಟ್ಪದಿ
6 ಸಾಲು. ಓಕೆ, ನೆಕ್ಸ್ಟ್ ಈ ಕೆಳಗಿನ ಪದದ ಪರ್ಯಾಯ ಪದಗಳು ಅಂದ್ರೆ ಪರ್ಯಾಯ, ಅದಕ್ಕೆ ಸಮಾನಾರ್ಥಕ ಅಂತ ಹೇಳ್ಬೋದು, ಆದ್ರೆ ಅದರ ಒಂದು ವಿವಿಧ ಅರ್ಥಗಳು ಪರ್ಯಾಯ ಪದ ಹೇಳಬೇಕು. ಓಕೆ, ನಾಂದಿ. ನಾಂದಿ ಅಂದ್ರೆ ಮುನ್ನುಡಿ ಅಂತ, ಮುನ್ನುಡಿ. ನಾಂದಿ ಹಾಡು ಅಂತೀವಿ. ಸ್ಟಾರ್ಟ್ ಮಾಡು, ಮುಗ್ಸಪ್ಪ ಇದನ್ನ ಅಂದ್ರೆ ಮುಗ್ಸೋ ತಕ್ಷಣ ಅಂತ್ಯ ಆಗ್ಬಿಡುತ್ತೆ, ಆ ತರ ಅಲ್ಲ ಇದು, ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ. ಓಕೆ, ಈಗ ಮೇಧಾವಿ. ಮೇಧಾವಿ ಅಂತಂದ್ರೇನು, ಅವನಿಗೆ ಅತ್ಯಂತ ಹೆಚ್ಚು ತಿಳ್ಕೊಂಡಿದ್ದಾನೆ ಅಂತ, ಅಂದ್ರೆ ಬುದ್ಧಿವಂತ. ಬುದ್ಧಿವಂತ ಇಸ್ ದ ರೈಟ್ ಆನ್ಸರ್. ಓಕೆ, ಮಿಥ್ಯ. ಮಿಥ್ಯ ಅಂದ್ರೇನು, ಸುಳ್ಳು. ಸುಳ್ಳು ಇಲ್ಲಿದೆ ಆಪ್ಷನ್ ಎ ಅಲ್ವಾ ಸರ್? ಸುಳ್ಳು. ಸತ್ಯ ಅಲ್ಲ, ನಗ್ನತೆ ಅಲ್ಲ, ವೈರುಧ್ಯ ಅಲ್ಲ. ನೆಕ್ಸ್ಟ್ ಬರೋಣ. ಅಂಜಿಕೆ. ಅಂಜಿಕೆ ಅಂತಕ್ಕಂಥದ್ದೇನು, ಹಂಚ್ಕೊಳ್ಳೋದು ಅಂದ್ರೆ ಬೆದರಿಕೆ, ಕೋಪ, ಶಾಪ, ಹೆದರಿಕೆ. ಹೆದರ್ಕೊಳ್ಳೋದು, ಹೆದರಿಕೆ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಆದೇಶ. ಆದೇಶ ಕೊಡೋದು ಅಂತಂದ್ರೆ ಆಜ್ಞೆ ಮಾಡು, ಅಥವಾ ಅವನಿಗೆ ಅರ್ಪಣೆ ಕೊಡೋದು ಅಲ್ಲ, ಸಂದೇಶ ಕೊಡೋದು ಅಲ್ಲ. ಸಂದೇಶ ಅಂತಂದ್ರೆ ಇನ್ಫಾರ್ಮೇಶನ್ಸ್, ಆಜ್ಞೆ ಕೊಡ್ತಕ್ಕಂಥದ್ದು ಆದೇಶ ಅಂದ್ರೆ. ಫೈನ್. ಈಗ ಅದೇ ರೀತಿ ವಿರುದ್ಧ ಪದಗಳ ಬಗ್ಗೆನೂ ಕೂಡ ಗೊತ್ತಿರಬೇಕು. ಸಿಂಪಲ್ ಆಗಿದೆ. ದಿಸ್ ಇಸ್ ದ ಈಸಿಯಸ್ಟ್ ಕ್ವಶನ್ ಪೇಪರ್. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಈಸಿ ಬರಲ್ಲ, ಇದಕ್ಕಿಂತ ಡಿಫಿಕಲ್ಟ್ ಇರುತ್ತೆ. ನೋಡಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರುತ್ತೆ. ಕೃತಕ ವಿರುದ್ಧ ಪದ. ಕೃತಕವಾಗಿದೆ ಅಂದ್ರೆ ಒರಿಜಿನಲ್, ಅಂದ್ರೆ ನಾರ್ಮಲ್, ಅಂದ್ರೆ ಸಹಜವಾಗಿದೆ ಅಂತ. ಸರಳ ಅಲ್ಲ, ಕಪಟ ಅಲ್ಲ, ಸಾಮಾನ್ಯ ಅಲ್ಲ, ಸಹಜ ಇಸ್ ದ ರೈಟ್ ಆನ್ಸರ್. ದುರ್ಬಲವಾಗಿದ್ದಾನೆ ಅವನು ಅಂದ್ರೆ ಸಬಲನಾಗಿದ್ದಾನೆ, ಅಂದ್ರೆ ಬಲ ಹೊಂದಿರ್ತಾನೆ. ಬಲಾಬಲ ಅಲ್ಲ, ಸಬಲ. ಬಲಾಬಲನೂ ಇದೆ, ಬಲಾಬಲ ಅಂತ ಹಾಕ್ಬಾರ್ದು. ಓಕೆ, ದುರ್ಬಲ, ಬಲಹೀನನೂ ಇದೆ. ನಮಗಿಲ್ಲಿ ವಿರುದ್ಧ ಪದ ಕೊಟ್ಟಿರೋದು, ವಿರುದ್ಧ ಪದ ಕೇಳಿರೋದು, ಹಾಗಾಗಿ ಅದರ ಅಪೋಸಿಟ್ ವರ್ಡ್ ಹೇಳೋದು. ಆಸಕ್ತಿ ಅಪೋಸಿಟ್ ನಿರಾಸಕ್ತಿ, ಆಪ್ಷನ್ ಬಿ ಅಲ್ವಾ? ನಿರಾಸಕ್ತಿ. ಬೇಸರ ಇದೆ, ಆಸೆ ಇದೆ, ನಿರಾಸೆ ಇದೆ, ನಿರಾಸಕ್ತಿ ಇಸ್ ದ ರೈಟ್ ಆನ್ಸರ್. ಸರಳ. ಸರಳ ಆಗೇನು, ಸರಳವಾಗಿದ್ದಾನೆ ಅಂತಂದ್ರೆ ಸರಳವಾಗಿರಲ್ಲ, ಅಂದ್ರೆ ಕಠಿಣವಾಗಿರ್ತಾನೆ, ಆಪ್ಷನ್ ಡಿ. ಗಂಭೀರ ಅಲ್ಲ, ಸುಗಮನೂ ಅಲ್ಲ, ಗಹನನೂ ಅಲ್ಲ, ಕಠಿಣ. ಓಕೆ, ಸಾರ್ವತ್ರಿಕ. ಸಾರ್ವತ್ರಿಕ ಅಂತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆ ಅಂದ್ರೆ ಎಲ್ಲರೂ ಇರ್ತಕ್ಕಂಥ ಸಾರ್ವತ್ರಿಕ, ಎಲ್ಲರೂ. ಅಥವಾ ವಿರುದ್ಧ ಪದ ಒಬ್ನೇ. ಒಬ್ನೇ ಅಂದ್ರೆ ತುಂಬಾ ಜನ ಇರೋದಕ್ಕೂ ವಿರುದ್ಧ ಏನು ಸರ್, ಒಬ್ನೇ ಇರೋದು ಅಲ್ವಾ, ಅಂದ್ರೆ ವೈಯಕ್ತಿಕ, ಆಪ್ಷನ್ ಬಿ. ಸಾಮೂಹಿಕ ಇದೆ ಅಲ್ಲ, ಪ್ರತ್ಯೇಕ ಇದೆ. ಪ್ರತ್ಯೇಕ ಅಂದ ತಕ್ಷಣ ಸಾರ್ವತ್ರಿಕ ಪ್ರತ್ಯೇಕ ಅಂತ ತಿಕ್ಕಾಕ್ಬಾರ್ದು, ಅದ್ರ ಅಪೋಸಿಟ್ ವರ್ಡ್ ಸೂಕ್ತವಾಗಿರ್ತಕ್ಕಂಥದ್ದು. ಈಗ ನಿಮ್ಗೆ ಇಲ್ಲಿ ದುರ್ಬಲಗೆ ಸಬಲ ಅಂತ, ಬಲ ಆಗಲ್ಲ, ಅದ್ರ ಅಪೋಸಿಟ್ ವರ್ಡ್ ಕ್ಲೀನ್ ಆಗಿ ಅದಕ್ಕೆ ಸೂಟ್ ಆಗುವಂತ ವರ್ಡ್ ಹೇಳ್ಬೇಕು. ಹಂಗೆ ಸಾರ್ವತ್ರಿಕಕ್ಕೆ ವೈಯಕ್ತಿಕ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಪದವನ್ನು ಗುರುತಿಸಬೇಕು. ಅಂದ್ರೆ ವಿದ್ಯಾಭ್ಯಾಸ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ವ್ಯಾಕರಣವಾಗಿ ಅದರ ಒತ್ತು, ಅದರ ದೀರ್ಘ, ಅದು ಏನೇನಿದೆ ಎಲ್ಲ ನೋಡ್ಕೊಂಡು ಹೇಳ್ಬೇಕು. ಯಾವ್ದು ಸರಿ? ವಿದ್ಯಾಭ್ಯಾಸ, ವಿದ್ಯಾಭ್ಯಾಸ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸುಭಾಷಿಣಿ. ಸುಭಾಷಿಣಿ, ಶಿನಿ ಬರಲ್ಲ. ಎಸ್, ಆಪ್ಷನ್ ಬಿ. ಇಲ್ಲೇನೋ ಶುಭ ಅಲ್ಲ, ಸುಭಾಷಿಣಿ. ಶುಭ ಅಲ್ಲ, ಅದು ಸುಭಾಷಿನಿ ಬರಬೇಕು. ಸುಭಾಷಿತ ಅಂತ ಬರೀತೀವಿ, ಸುಭಾಷಿತ ಅಂತ ಬರೀತೀವಿ. ಸುಭಾಷಿನಿ, ಶುಭಾಷಿನಿ, ಶುಭಾಷಿತ ಅಂತ ಬರಲ್ಲ. ಶುಭಾಶಯ ಅಂತ ಬರೀತೀವಿ. ಇಲ್ಲೂ ಅದು ಇದೆ ನೋಡಿ, ಶುಭಾಶಯ. ಯಾವ್ದು ಕರೆಕ್ಟು? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಶುಭಾಶಯ ಇದು ಅಲ್ವಾ? ಶುಭಾಶಯ. ಅರ್ಥ ಆಗ್ತಿದೆಯಲ್ಲ? ಸುಭಾಷಿಣಿ ಅಂತೀವಿ, ಶುಭಾಶಯ ಅಂತೀವಿ. ಶುಭಾಷಿನಿ ಅಂತ ಕರೆಯಲ್ಲ. ಶೂ ಬರಲ್ಲ ಸುಭಾಷಿನಿಗೆ. ಹಾಗೆ ಶುಭಾಶಯಗೆ ಶೂ ಬರುತ್ತೆ, ಸೂ ಬರಲ್ಲ. ಓಕೆ, ಮನರಂಜನೆ. ಮನರಂಜನೆ, ಮನರಂಜನೆ, ಮನೋರಂಜನೆ, ಮನೋರಂಜನೆ. ಮನೋರಂಜನೆ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್, ಕೆಂದಾವರ ಎಂಬುದನ್ನು ಬಿಡಿಸಿ ಬರೆದ್ರೆ ಏನಾಗುತ್ತೆ ನೋಡಿ. ಜಸ್ಟ್ ಬಿಡಿಸಿ ಅಂತ ಕೇಳಿದಾನೆ. ವಿಗ್ರಹ ವಾಕ್ಯ ಆಗಿರ್ಲಿ ಅಥವಾ ಸಮಾಸ ಬಿಡಿಸಿ ಆ ತರ ಏನು ಕೇಳೋದು, ಜಸ್ಟ್ ಬಿಡಿಸಿ. ಕೆಂದಾವರೆ ಅಂದ್ರೆ, ಕೆಂದು ಅಂದ್ರೆ ಏನು? ಕೆಂಪು. ಕೆಂಪು ಪ್ಲಸ್ ತಾವರೆ, ಸೊ ಆಪ್ಷನ್ ಬಿ. ಓಕೆ, ಕೆಂಪಾದ ಪ್ಲಸ್ ತಾವರೆ, ಅದು ನಮ್ಮ ಇದ್ರಲ್ಲಿ ಸಮಾಸದಲ್ಲಿ ನೋಡ್ತೀವಿ. ಫೈನ್. ನೆಕ್ಸ್ಟ್, ಮನೆ ಪ್ಲಸ್ ಅನ್ನು, ಮನೆಯನ್ನು. ಸ್ವರ, ನಮ್ಮ ಸ್ವರದ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದ ಮೊದಲ ಅಕ್ಷರ ಜೊತೆ ಏನಾಗುತ್ತೆ? ಬೇರೆಯಾಗಿ, ಲೋಪವಾಗಿ, ಅರ್ಥ ಕೆಟ್ಟು ಯಕಾರಗಮ ಅಥವಾ ವಕಾರಗಮ ಆದ್ರೆ ಆಗಮ ಸಂಧಿ ಅಂತ ಕರಿತೀವಿ. ಇಲ್ಲಿ ಯಕಾರಗಮ ಆಗಿದೆ. ಮನೆ ಪ್ಲಸ್ ಅನ್ನು, ಮನೆಯನ್ನು. ಮನೆ ಪ್ಲಸ್ ಆ, ಯಾ ಆಗಿದೆ ಅಲ್ವಾ? ಈ ನೇ ಏ ಹೋಗಿ ಆ ಬಂದು ಯಾ ಆಗಿದೆ, ಯಕಾರಾಗಮ ಬಂದಿದೆ, ಆಗಮ ಸಂಧಿ. ಈಗ ನಾನು ಕೊಟ್ಟಿದ್ದೀನಿ ನೋಡಿ. ಕೈಯನ್ನು, ಮಳೆಯಿಂದ, ಶಾಲೆಯನ್ನು, ಶಾಲೆಯಲ್ಲಿ, ಭೇದವಿಲ್ಲದೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, ಕಮಲ 5ನೆಯ ತರಗತಿ. ಈ ವಾಕ್ಯದ ಪ್ರಶ್ನಾರ್ಥಕ ರೂಪ ಕಮಲ ಎಷ್ಟನೇ ತರಗತಿ ಅಂತಕ್ಕಂಥದ್ದು ನೋಡಿ. ಕಮಲ ಎಷ್ಟು ತರಗತಿ ಇದೆ?
ಕಮಲ ಎಷ್ಟರ ತರಗತಿ ಇದೆ, ಎಷ್ಟನೆಯ ತರಗತಿ ಇಸ್ ದ ರೈಟ್ ಆನ್ಸರ್. ನಾ ಹೇಳ್ತಾ ಇದ್ದಲ್ಲ, ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ಬಂದಿರೋದು ಅಪೆಕ್ಸ್ ಡಿಸಿಸಿ ಬ್ಯಾಂಕ್, ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಡಿಫಿಕಲ್ಟಿ ಬರುತ್ತೆ ಹೊರತು ಇದಕ್ಕಿಂತ ಈಸಿ ಬರಲ್ಲ ಸ್ನೇಹಿತರೆ. ಅಂಡ್ ನಮ್ಗೆ ಎಲ್ಲಾ ರೀತಿ ಪ್ಯಾಟರ್ನ್ಸ್ ಗಳು ಹೆಂಗಿದೆ ಅಂತ ತೋರಿಸ್ತಾ ಇದೀನಿ. ನಿಮ್ಗೆ ಎಕ್ಸಾಮ್ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ ನಮ್ಮ ಪ್ಲೇ ಲಿಸ್ಟ್ ಇರುತ್ತೆ ಕೋಪರೇಟಿವ್ ಸಂಬಂಧಪಟ್ಟಂತೆ, ಅಲ್ಲಿ ನೋಡಿ. ಗ್ರೂಪ್ ಸಿಗಾದ್ರೆ ಗ್ರೂಪ್ ಸಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೇನೆ ಲಿಂಕು, ಕನ್ನಡ, ಇಂಗ್ಲಿಷ್ ಟು ಕಂಪ್ಯೂಟರ್, ಅದನ್ನ ನೋಡಿ, ವೆರಿ ಇಂಪಾರ್ಟೆಂಟ್. ಕೆಳಗೆ ಗೆರೆಯಿಂದ ಸೂಚಿಸಿರೋ ಪದ ತಪ್ಪಾಗಿದ್ದರೆ ಸರಿಯಾದ ಪದವನ್ನು ಸೂಚಿಸಿ. ಬೀರಬಲ್ಲನು ಅಕ್ಬರನ ಮಂತ್ರಿಯಾಗಿರುವವನು ತಪ್ಪಿದ್ಯಾ? ಎಸ್, ತಪ್ಪಿದೆ. ಅದಕ್ಕೆ ಅವರು ಅಂಡರ್ಲೈನ್ ಮಾಡಿದ್ದಾರೆ. ಮಂತ್ರಿಯಾಗಿರುವವನು ಏನಾಗಿರುತ್ತೆ ಇಲ್ಲಿ? ಮಂತ್ರಿಯ ಬೀರಬಲ್, ಈಗ ಇದನ್ನ ಅವನು ಇಲ್ಲ, ಮುಂದೆ ಇರ್ತಾನ ಇಲ್ಲ, ಹಿಂದೆ ಇದ್ದ ಅಲ್ವಾ? ಬೀರಬಲ್ಲನು ಅಕ್ಬರನ ಮಂತ್ರಿಯಾಗಿದ್ದನು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 20 ಶತಮಾನಗಳು ಉರುಳಿ ಹೋಯಿತು. 20 ಶತಮಾನಗಳು ಅಂತಿದೆ. 1 ಶತಮಾನ ಉರುಳಿ ಹೋಯಿತು ಅಂತ ಹೇಳ್ಬೋದು. 20 ಶತಮಾನಗಳು ಬಹುವಚನ ಅಂದ್ರೆ ಉರುಳಿ ಹೋದವು, ಹೋದರು ಅಲ್ಲ, ಹೋದವು. ಯಾಕಂದ್ರೆ ನಪುಂಸಕಲಿಂಗ, ಹೋದವು. ಆಪ್ಷನ್ ಬಿ ಇಸ್ ದ ರೈಟ್. ಹೋಗುವುದು ಅಲ್ಲ, ಹೋದವು. ಸೊ ಏನಾಯ್ತು? ಹೋಯ್ತು ಅಲ್ಲ, ಯಾಕಂದ್ರೆ ಇದು ಬಹುವಚನ, ಹಾಗಾಗಿ ಅಂಡ್ ಹೋದವು ಬರಬೇಕು. ಆಪ್ಷನ್ ಬಿ. ನೆಕ್ಸ್ಟ್, ಕೆಳಗೆ ಕೊಟ್ಟಿರೋ ನಾಣ್ಣುಡಿಗಳನ್ನು ಪೂರ್ಣಗೊಳಿಸಬೇಕು. ಸಿಂಪಲ್ ಇದು ನಾಣ್ಣುಡಿ ಕೊಟ್ಟಿದ್ದು, ನಾನು ಹೇಳಿದ ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್. ಒನ್ಸ್ ಅಗೇನ್ ಹೇಳ್ತಾ ಇದೀನಿ, ಕ್ವಶನ್ ಪೇಪರ್ ನಾಣ್ಣುಡಿಗಳಲ್ಲೂ ಡಿಫಿಕಲ್ಟಿ ಕೇಳ್ತಾನೆ. ಮಾಡಿದೀವಿ, ತುಂಬಾ ನಾಣ್ಣುಡಿಗಳು ಮಾಡಿದೀವಿ, ವಿವಿಧ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದು ನೋಡಿ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು, ಅಲ್ಲ ಡ್ಯಾಶ್ ಹೋದ್ರು ಮೊಣಕಾಲುದ್ದ ಅಂದ್ರೆ ಸಮುದ್ರಕ್ಕೆ. ಹಿರಿಯಕ್ಕನ ಚಾಳಿ ಡ್ಯಾಶ್ ಅಂದ್ರೆ ಮನೆ ಮಂದಿಗೆಲ್ಲ ಅಲ್ವಾ? ಇಸ್ ದ ರೈಟ್ ಆನ್ಸರ್. ಕೋಣನ ಮುಂದೆ ಡ್ಯಾಶ್ ಬಾರಿಸಿದಂತೆ ಕಿನ್ನರಿ ಬಾರಿಸಿ. ನಾನು ಹೇಳಿದ ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್ ಪೇಪರ್. ಕೆಳಗಿನ ಆಂಗ್ಲ ಪದಗಳಿಗೆ ಸಮಾನ ಕನ್ನಡ ಪದಗಳನ್ನು ಗುರುತಿಸಿ. ಓಕೆ, ಸರ್ಕ್ಯುಲರ್, ಇದಕ್ಕೆ ಕನ್ನಡ ಪದ ಸಮಾನವಾಗಿರೋದೇನು? ಸುತ್ತೋಲೆ, ಆದೇಶ, ನಿರ್ದೇಶನ, ಸಂದೇಶ ಇದೆ. ಯಾವ್ದು ಕರೆಕ್ಟು? ಸುತ್ತೋಲೆ ಇಸ್ ದ ರೈಟ್ ಆನ್ಸರ್. ಸರ್ಕ್ಯುಲರ್ ಅಂದ್ರೆ ಸುತ್ತೋಲೆ. ಸರ್ಕ್ಯುಲರ್ ಹೊಡ್ಸು, ಸುತ್ತೋಲೆ ಹೊಡ್ಸು ಅಂತೀವಿ. ಎಂಡೋಸ್ಮೆಂಟ್ ಅಂದ್ರೆ ಎಂಡೋಸ್ಮೆಂಟ್ ಕಾಪಿ ಕೊಡಿ ಅಂತ ಕರೀತಾರೆ. ಅದರ ಹಿಂಭಾಗ ಬರೆದಿರ್ತಾರೆ, ಹಿಂಬರಹ ಅಂತ ಕರಿತೀವಿ. ಎಂಡೋಸ್ಮೆಂಟ್ ಅಂದ್ರೆ ಹಿಂಬರಹ. ಗ್ಲೋಬಲೈಸೇಷನ್, ವೆರಿ ಈಸಿ ಕ್ವಶನ್ ಅಲ್ವಾ? ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಇವೆಲ್ಲ ನಾವು ಓದಿರ್ತೀವಲ್ಲ, ಅಂದ್ರೆ ಜಾಗತೀಕರಣ ಇಸ್ ದ ರೈಟ್ ಆನ್ಸರ್. ಆಪ್ಷನ್. ನೆಕ್ಸ್ಟ್, ಎಂಟ್ರಪ್ಯೂನರ್ ಅಂದ್ರೆ ಉದ್ಯಮಿ. ಎಂಟ್ರಪ್ಯೂನರ್ಶಿಪ್ ಅಂದ್ರೆ ಯಾರು? ಉದ್ಯಮ. ಎಂಟ್ರಪ್ಯೂನರ್ ಅಂದ್ರೆ ಉದ್ಯಮಿ, ಗ್ರಾಹಕ ಅಲ್ಲ, ಪ್ರತಿಸ್ಥಾಪಕ ಅಲ್ಲ, ನೌಕಾಯಿನೂ ಅಲ್ಲ. ಸಸ್ಟೈನಬಿಲಿಟಿ ಅಂದ್ರೆ ಸುಸ್ಥಿರ ಬೆಳವಣಿಗೆ. ಸಸ್ಟೈನಬಲ್ ಗೋಲ್ಸ್, ಸುಸ್ಥಿತಿ ಇದೆ, ಸುಸ್ಥಿತಿ ಇದೆ, ಅದಕ್ಕೆ ಟಿಕ್ ಹಾಕ್ತದೆ. ಇರಬಹುದು, ನಿರ್ಭರತೆ, ಪ್ರಗತಿ ಅಂತಿದೆ, ಸುಸ್ಥಿತಿ ಇಸ್ ದ ರೈಟ್ ಆನ್ಸರ್. ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ. ನೋಡಿ, ದಿಸ್ ಇಸ್ ದ ವೆರಿ ಈಸಿಯೆಸ್ಟ್ ಕ್ವಶನ್ಸ್. ತಂಗಿ, ಈ ಪದವನ್ನು ಬಹುವಚನದಲ್ಲಿ ಬರೆದರೆ ಹೇಗಿರುತ್ತೆ? ತಂಗಿ, ತಂಗಿಗಳು ಅಂತ ಬರೆದ್ಬಿಟ್ರೆ ತಪ್ಪು. ತಂಗಿಯಂದಿರು, ತಂಗಿಯರು, ತಂಗಿಯಂದಿರು. ಓಕೆ, ತಂಗಿಯಂದಿರು ಇಸ್ ರೈಟ್ ಆನ್ಸರ್. ಡ್ಯಾಶ್ ಎಂಬ ಸಂಖ್ಯೆಯನ್ನು ಕನ್ನಡ ಅಂಕಿಯಲ್ಲಿ ಇದ್ಯಾವುದು ಸರ್? ಇಂಗ್ಲಿಷ್ ಅಲ್ಲಿ ಹೆಂಗ್ ಬರುತ್ತೆ? ಇದು 2 ಅಲ್ವಾ? 2, ಇದೆಷ್ಟು 9, ಇದೆಷ್ಟು 7, ಇದೆಷ್ಟು 6. 2, 9, 7. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕನ್ನಡ ಅಂಕಿಯಲ್ಲಿ ಕೊಟ್ಟಿದ್ರೆ ಇಂಗ್ಲಿಷ್ ಅಲ್ಲಿ ಬರೀಬೇಕು ಅಷ್ಟೇ. ನೆಕ್ಸ್ಟ್, ಕೆಳಗಿನ ವಾಕ್ಯದಲ್ಲಿ ಯಾವ ಭಾಗ ತಪ್ಪಿದೆ ಅಂತ ಸೂಚಿಸಬೇಕು. ತಪ್ಪಿಲ್ಲ ಅಂದ್ರೆ ಡಿ ಇಸ್ ರೈಟ್ ಆನ್ಸರ್ ಅಂತ ಹಾಕ್ಬೇಕು OMR ಅಲ್ಲಿ. ಫೈನ್. ಅತಿಯಾದ ವಾಹನ ಸಂಚಾರಿಗಳಿಗೆ ಪರಿಸರ ಹಾಳಾಗಿದೆ, ತಪ್ಪಿಲ್ಲ. ಯಾವ್ದು ಕರೆಕ್ಟ್ ಆನ್ಸರು? ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ತಪ್ಪಿದ್ಯಾ? ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲಕ್ಕೆ ಹಾಕ್ಬೇಕು ಡಿಗೆ. ತಪ್ಪಿದ್ರೆ ಯಾವ್ದು ತಪ್ಪು? ಆಪ್ಷನ್ ಬಿ ತಪ್ಪಿದೆ. ಅತಿಯಾದ ವಾಹನ ಸಂಚಾರಗಳಾಗಿ ಅಂತಿದೆ. ಸಂಚಾರಗಳಾಗಿ ಪರಿಸರ ಹಾಳಾಗಿದೆ. ಅತಿಯಾದ ವಾಹನದ ಸಂಚಾರದಿಂದಾಗಿ ಅಲ್ವಾ? ಸಂಚಾರದಿಂದಾಗಿ ಪರಿಸರ ಹಾಳಾಗಿದೆ. ಸಂಚಾರಗಳಾಗಿ ಅಲ್ಲ, ಸಂಚಾರದಿಂದಾಗಿ ಆಗ್ಬೇಕಿದು. ಸೊ ಆಗ ಆಪ್ಷನ್ ಬಿ ತಪ್ಪಿದೆ, ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಓದುವಳು ಈ ಪದದ ಯಾವ ಕಾಲದಲ್ಲಿದೆ? ಓದುವಳು, ವಳು ಓದ್ತಾಳೆ ಅಂತ. ಓದುವಳು ಅಂದ್ರೆ ಭವಿಷ್ಯತ್, ಭೂತ ಅಲ್ಲ, ಅರ್ಥ ಭವಿಷ್ಯತ್ ಕಾಲದಲ್ಲಿದೆ. ಓದುತ್ತಿದ್ದಾಳೆ, ಓದಿದಳು, ಅದು ಓದಿದಳು ಬಂದ್ರೆ ಭೂತ, ಓದಿದಳು ಬಂದ್ರೆ ಭೂತ ಅಲ್ವಾ ಸರ್? ಓದುತ್ತಿದ್ದಾಳೆ, ತಿದ್ದಾಳೆ ಅಂದಾಗ ಅದು ವರ್ತಮಾನ, ಈಗ ಪ್ರೆಸೆಂಟ್. ಭವಿಷ್ಯತ್, ಓದುವಳು ಮುಂದೆ ಓದ್ತಾಳೆ, ಅದು ಭವಿಷ್ಯತ್ ಕಾಲ. ಫೈನ್ ಸರ್. ನೆಕ್ಸ್ಟ್ ಒಂದು ಗದ್ಯ ಭಾಗ ಕೊಟ್ಟಿದ್ದಾನೆ. ಈಸಿ, ವೆರಿ ಈಸಿ ಇರುತ್ತೆ. ಇಂಥ ಕ್ವಶನ್ಸ್ ಬಂದ್ಬಿಟ್ರೆ ಬಿಡ್ಬೇಡಿ. ಯೂಶಲಿ ಕೊಡಕ್ ಹೋಗಲ್ಲ ಈ DCC ಬ್ಯಾಂಕ್ ಗ್ರೂಪ್ ಸಿಲ್ ಬರ್ತಾ ಇದೆ ಇತ್ತೀಚೆಗೆ. ಒಂದ್ ಸ್ವಲ್ಪ ದಿನ ಬಿಟ್ಕೊಡ್ತಾನೆ, ಒಂದ್ ಸ್ವಲ್ಪ ದಿನ, 1 ವರ್ಷ 2 ವರ್ಷ, ಆಮೇಲೆ ಪುನಃ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇತ್ತೀಚೆಗೆ ಬಂದಿದೆ, ಕೇಳುವಂತ ಚಾನ್ಸಸ್ ಇದೆ ನಿಮ್ಗೆ. ಅಪ್ಕಮಿಂಗ್ DCC ಎಕ್ಸಾಮ್ಸ್ ಗಳಿದ್ರೆ ಗ್ರೂಪ್ ಸಿಗಳಲ್ಲೂ ಕೂಡ ಬರ್ತಾ ಇದೆ ಇವಾಗ.
ಸೊ ಗದ್ಯ ಭಾಗ ಮಿಸ್ ಮಾಡ್ಕೊಬಿಡಿ. 4ರಿಂದ 5 ಕ್ವಶನ್ಸ್ ಇರುತ್ತೆ. ಎಷ್ಟಿದೆ? 4 ಕ್ವಶನ್ಸ್ ಇದೆ. ನೋಡಿ, ಫಸ್ಟ್ ಕ್ವಶನ್ಸ್ ಓದ್ಕೊಳ್ಳಿ. ಯಾವುದರಿಂದ ಕನ್ನಡ ಉಳಿಯುವುದಿಲ್ಲ? ಓಕೆ. ಈಗ ತೀವ್ರ ಚರ್ಚೆ ಇರುತ್ತೆ ಯಾವುದರ ಬಗ್ಗೆ? ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ. ಓಕೆ. ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾಗಿರೋದು ಏನು? ಕಥನ ಸಾಹಿತ್ಯ, ಕಾವ್ಯ, ನಾಟಕ, ಮಾಹಿತಿ. ಓಕೆ. ಜನಪ್ರಿಯವಾಗಿರುವ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಯಾವುದು? ಎಸ್, ಕನ್ನಡದ ಬಗ್ಗೆ, ಅದರ ಒಂದು ನುಡಿ ಬಗ್ಗೆ, ಮಾಧ್ಯಮದ ಬಗ್ಗೆ ಯಾವ್ದೋ ಒಂದು ಆ ಗದ್ಯ ಭಾಗ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ನಿಮ್ಗೆ ಹೇಳೋದು ಹಿಂಗೆ ಕ್ವಶನ್ಸ್ ಓದ್ಕೊಂಬಿಡಿ. ಆಗ ಓಕೆ, ಇದು ಕನ್ನಡದ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಅವಾಗ ನೀವು ಬೇಗ ಗಮನವಿಟ್ಟು ಈ ಒಂದು ಪ್ಯಾಸೇಜ್ ನ ಓದಕ್ ಸಾಧ್ಯ. ಪ್ಯಾಸೇಜ್ ಒಂದ್ಸಲ ಚಿಕ್ಕದಿರುತ್ತೆ, ಒಂದ್ಸಲ ದೊಡ್ಡದಿರುತ್ತೆ. ಚಿಕ್ಕದೆ ನಾನು 2 ಪೇಜಲ್ಲಿ ತಗೊಂಡಿದೀನಿ, ದೊಡ್ಡದಾಗಿ ಕಾಣಿಸ್ಲಿ ಅಂತ. ಚಿಕ್ಕ ಪೇಜಲ್ಲಿ ತಗೊಂಡ್ಬಿಟ್ರೆ ಸಣ್ಣದಾಗಿ ನಿಮ್ಗೆ ಚಿಕ್ಕದಾಗಿ ಕಾಣುತ್ತೆ, ಓದಕ್ ಕಷ್ಟ ಇಲ್ಲ, ನಿಮ್ಗೆ ಕಾಣಿಸೋದ್ ಕಷ್ಟ ಅಂತ 2 ಪೇಜಲ್ಲಿ ತಗೊಂಡಿದ್ದೀನಿ ಅಷ್ಟೇ. ಏನಿಲ್ಲ, ಸಿಂಪಲ್ ಇದೆ, ಓದ್ತಾ ಬನ್ನಿ. ಪೆಟ್ರೋಲ್ ಉಳಿಸಬೇಕಾದ್ರೆ ಪೆಟ್ರೋಲ್ ಬಳಸಬಾರದು, ಕನ್ನಡ ಉಳಿಸಬೇಕಾದರೆ ಎಂಬ ಮಾತು ಪ್ರತಿ ನವೆಂಬರ್ 1ರಂದು ಹತ್ತಿನದಿತ್ತ ಹರಿದಾಡುವ ಒಂದು ಜೋಕ್. ಕನ್ನಡ ಉಳಿಯಬೇಕಾದ್ರೆ ಕನ್ನಡ ಬಳಸಬೇಕು, ಇದು ಎಲ್ಲರೂ ಒಪ್ಪುವ ಮಾತು. ಕನ್ನಡ ಭಾಷೆ ಶ್ರೀಮಂತಿಕೆ ಬಗ್ಗೆ ಭಾಷಣ ಬಿಗಿದು ಮೇಜು ಕುಟ್ಟುವುದರಿಂದ ಕನ್ನಡ ಉಳಿಯುವುದಿಲ್ಲ. ಭಾಷಣ ಬಿಗಿದು ಮೇಜು ಕುಟ್ಟುವುದರಿಂದ ಕನ್ನಡ ಉಳಿಯುವುದಿಲ್ಲ. ಅದು ಉಳಿಯಬೇಕಾದ್ರೆ ಜನಸಾಮಾನ್ಯರನ್ನು ಬಳಸಬೇಕು. ಜನಸಾಮಾನ್ಯರಿಗೆ ಪ್ರಮುಖ ಬೇಕಾದ ಸಾಹಿತಿಗಳು ಬೆನ್ನು ತೊಟ್ಟಿಕೊಳ್ಳುವ ಸೃಜನಶೀಲ ಕಥನ ಸಾಹಿತ್ಯವಲ್ಲ. ಅದು ಬೇಡ ಎಂದಲ್ಲ, ಆದ್ರೆ ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾದ್ರು ಮಾಹಿತಿ ಸಾಹಿತ್ಯ. ನೋಡಿದ್ರ, ಕ್ವಶನ್ಸ್ ಓದ್ಬೇಕಾರೆ ಇವೆಲ್ಲ ನಿಮ್ಗೆ ಅಲ್ಲಿ ಕ್ವಶನ್ಸ್ ಅಲ್ಲಿ ಕಾಣಿಸಿರುತ್ತೆ. ಉದ್ಭಾತನಿಗೆ ಹೊಚ್ಚ ಹೊಸ ನಮೂನಿಯ ಪ್ಲಾಸ್ಮಾ LED LCD TV ಖರೀದಿಸಬೇಕಾಗಿದೆ ಎಂದಿಟ್ಟುಕೊಳ್ಳಿ. ಆತನಿಗೆ ಇವುಗಳ ವ್ಯತ್ಯಾಸ ಗೊತ್ತಿರಬೇಕು. ತನ್ನ ಅಗತ್ಯ ಮತ್ತು ಮಿತಿಯೊಳಗೆ ಯಾವುದು ಉತ್ತಮ ಎಂದು ತಿಳಿಯಬೇಕು. ಆತ ಇದನ್ನು ಕನ್ನಡದಲ್ಲಿ ತಿಳಿಯುವ ಬಗೆ ಹೇಗೆ? ಇದಕ್ಕೆ ಬೇಕು ಒಂದು ವಿಶ್ವಕೋಶ. ಹೌದು. ಈಗ ಇನ್ನೊಂದು ವಿಷಯದ ಕಡೆ ಗಮನ ಹರಿಸೋಣ. ಈಗ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ. ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ನಮ್ಮ ಮಕ್ಕಳಿಗೆ ಪ್ರಪಂಚ ಜ್ಞಾನ ದೊರೆಯುವುದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಸುತ್ತೇವೆ ಎಂದು ಹೆಚ್ಚಿನ ತಂದೆ ತಾಯಂದಿರು ಹೇಳುತ್ತಾರೆ. ಕನ್ನಡ ಭಾಷೆಯಲ್ಲಿ ಪ್ರಪಂಚದ ಜ್ಞಾನದ ಲಭ್ಯತೆ ತುಂಬಾ ಕಡಿಮೆ ಎಂಬುದನ್ನು ನಾವು ಒಪ್ಪಲೇಬೇಕು. ಆದರೆ ಈ ಸಮಸ್ಯೆಗೆ ಪರಿಹಾರ ಇಂಗ್ಲಿಷ್ ಭಾಷೆಯ ಮೊರೆ ಹೋಗುವುದಲ್ಲ, ಕನ್ನಡ ಭಾಷೆಯಲ್ಲಿ ಪ್ರಪಂಚ ಜ್ಞಾನವನ್ನು ತರುವುದು. ಈ ರೀತಿ ಮಾಡಲು ಸಹಾಯ ಮಾಡುವುದು ಅತಿ ಜನಪ್ರಿಯವಾಗಿರುವ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಕನ್ನಡ ವಿಕಿಪೀಡಿಯಾ. ಎಲ್ಲ ವಿಕಿಪೀಡಿಯಾಗಳಂತೆ ಕನ್ನಡ ವಿಕಿಪೀಡಿಯಾ ಜನರಿಂದ ಜನರಿಗಾಗಿ ಜನರೇ ನಡೆಸುವ ಒಂದು ಮುಕ್ತ ಮತ್ತು ಸ್ವತಂತ್ರ ವಿಶ್ವಕೋಶ. ಹೌದು. ಇನ್ನೊಬ್ಬರು ಬರೆದ ಲೇಖನದಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಅಥವಾ ಮಾಹಿತಿ ಕೊರತೆ ಇದ್ದಲ್ಲಿ, ಆ ಮಾಹಿತಿ ನಿಮ್ಮಲ್ಲಿ ಇದ್ದಲ್ಲಿ ಅದನ್ನು ನೀವೇ ತಿದ್ದಬಹುದು. ಹೆಚ್ಚಿನ ಮಾಹಿತಿ ಸೇರಿಸಬಹುದು. ಹೊಸ ಲೇಖನವನ್ನು ನೀವೇ ಸೇರಿಸಬಹುದು. ನಿಮ್ಮ ಲೇಖನ ಯಾರು ಒಬ್ಬರು ಒಪ್ಪಿದ ನಂತರ ಅದು ಪ್ರಕಟವಾಗುವ ಪರಿಪಾಠ ಇಲ್ಲಿಲ್ಲ. ನೀವು ಲೇಖನ ಬರೆದು ಪುಟಗಳನ್ನು ಉಳಿಸಿ ಎಂಬುದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲೇಖನ ಕನ್ನಡ ವಿಕಿಪೀಡಿಯಾ ಸೇರ್ಪಡೆಯಾಗುತ್ತದೆ. ಪ್ರಪಂಚದಾದ್ಯಂತ ಹಬ್ಬಿರುವ ಕನ್ನಡಿಗೆ ಅದು ಕ್ಷಣ ಮಾತ್ರದಲ್ಲಿ ದೊರೆಯುವಂತಾಗುತ್ತದೆ. ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಕನ್ನಡ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಗ್ಲಿಷ್ ಮಾಧ್ಯಮ ಯಾಕೆ ಸೇರಿಸ್ತಾರೆ ಅಂದ್ರೆ ಪ್ರಪಂಚ ಜ್ಞಾನ ಜಾಸ್ತಿ ಅಂತಾರೆ. ಆದ್ರೆ ಈ ಕನ್ನಡದಲ್ಲಿ ನಮ್ಗೆ ಈ ವಿಕಿಪೀಡಿಯಾ ಅಂತಕ್ಕಂಥದ್ದೇನಿದೆ, ಕನ್ನಡದ ವಿಕಿಪೀಡಿಯಾ ಅಂತ, ಅಲ್ಲಿ ನೀವೇ ಸೇರಿಸಬಹುದು. ಇವನ್ ನಿಮ್ಮ ಹತ್ರ ಇನ್ಫಾರ್ಮೇಶನ್ಸ್ ಇದೆಯಾ ಸ್ನೇಹಿತರೆ? ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಅದ್ರ ಬಗ್ಗೆ ಸರ್ಚ್ ಮಾಡಿ, ಕನ್ನಡ ವಿಕಿಪೀಡಿಯಾ ಓಪನ್ ಮಾಡಿ, ಅದಿರುತ್ತೆ, ಓದ್ಕೊಳ್ಳಿ. ಅಲ್ಲಿ ಯಾರು ತಪ್ಪು ಬರ್ದಿರ ನೀವೇ ಬೇಕಾದ್ರೆ ಅದನ್ನ ತಿದ್ಬೋದು, ಎಡಿಟ್ ಮಾಡಿ ಸೇವ್ ಮಾಡಬಹುದು. ಓಕೆ, ಆತರ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈಗ ಏನಿದೆ ಕ್ವಶನ್, ಯಾವುದರಿಂದ ಕನ್ನಡ ಉಳಿಯುವುದಿಲ್ಲ? ಯಾವ್ದು ಮಾಡಿದ್ರೆ? ಮೇಜು ಕುಟ್ಟಿದ್ರೆ, ಭಾಷಣ ಮಾಡಿದ್ರೆ, ಇಲ್ಲಿದ್ಯಾ? ಇದೆ ನೋಡಿ, ಭಾಷಣ ಮಾಡಿದ್ರೆ ಉಳಿಯಲ್ಲ ಸರ್. ಬಳಸಬೇಕು. ನಮ್ಗೆ ಓದ್ವಲ್ಲ ಇಲ್ಲಿ ನೋಡಿ, ಕನ್ನಡ ಭಾಷೆ ಶ್ರೀಮಂತಿಕೆ ಬಗ್ಗೆ ಭಾಷಣ ಬಿಗಿದು ಮೇಜು ಕುಟ್ಟುವುದರಿಂದ ಉಳಿಯುವುದಿಲ್ಲ. ಏನ್ ಮಾಡ್ಬೇಕು? ಜನಸಾಮಾನ್ಯರು ಅದನ್ನು ಬಳಸಬೇಕು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾಗಿರುವುದು ಏನು? ಯಾವ್ದು ಬೇಕು ನಮ್ಗೆ? ಮಾಹಿತಿ ಸಾಹಿತ್ಯ, ಕಥನ ಅಲ್ಲ. ಅದನ್ನ ತಾನೇ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದೆ. ಇಲ್ಲಿ ನೋಡಿ, ನಮ್ಮ ಅಲ್ಲಿ ಕನ್ನಡದ ಸಂಬಂಧಪಟ್ಟಂತೆ ತುಂಬಾ ಜನ ಇದ್ದಾರೆ. ಇಲ್ಲಿ ನೋಡಿ, ಅತಿ ಜನಪ್ರಿಯವಾಗಿ ಸ್ವತಂತ್ರ ಎಲ್ಲಿದೆ ಅದು? ಇಲ್ಲಿ ಹಿಂದೆ. ಇಲ್ಲಿ ನೋಡಿ, ಸಾಹಿತ್ಯಗಳು ಬೆನ್ನು ತಟ್ಟಿ ಸೃಜನಶೀಲ ಕಥನ ಸಾಹಿತ್ಯವಲ್ಲ. ಕಥನ ಸಾಹಿತ್ಯ ಬೇಕಾಗಿಲ್ಲ, ಅದು ಬೇಡ ಎಂದಲ್ಲ, ಆದ್ರೆ ಜನರಿಗೆ ಅತ್ಯಗತ್ಯವಾಗಿ ಬೇಕಾದ್ರು ಮಾಹಿತಿ ಸಾಹಿತ್ಯ. ಹೌದ್ರಾ? ಸೊ ಓದ್ತಾನೆ ನಿಮ್ಗೆ ಈ ಕ್ವಶನ್ಸ್ ಓದ್ಕೊಂಡ್ಬಿಟ್ಟಿದ್ರೆ ಟಕ್ ಅಂತ ಬಂದು ನೀವೆಲ್ಲ ಆನ್ಸರ್ ಮಾಡ್ತಾ ಹೋಗ್ಬಿಡ್ಬೋದು. ಪ್ಯಾರಲಿನೂ ಮಾಡ್ಬೋದು. ಓಕೆ, ಅಂದ್ರೆ ಅಲ್ಲಿ ಓದ್ತಾ ಎಸ್ ಇದೆಲ್ಲ ನೋಡಿದ್ವಲ್ಲ ಕ್ವಶನ್ ಅಲ್ಲಿ, ಎಸ್ ಕ್ವಶನ್ ಬನ್ನಿ, ಟಿಕ್ ಹಾಕಿ, ನೆಕ್ಸ್ಟ್ ಮುಂದೆ ಪ್ಯಾರಾಗ್ರಾಫ್ ಓದಿ, ಹಂಗ್ ಬೇಕಾದ್ರೂ ಮಾಡ್ಬೋದು. ಈಗ ತೀವ್ರ ಚರ್ಚೆ ನಡೀತಿರೋದು ಯಾವ್ದ್ರ ಬಗ್ಗೆ? ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಅಲ್ವಾ? ಸೊ ಮೊದಲನೇ ಆಪ್ಷನ್ ರೈಟ್. ನೋಡಿ, ಈ ಪ್ಯಾರಾದ ಮೊದಲನೇ ಲೈನ್ ಅಲ್ಲಿ ಇದೆ. ಈಗ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮಕ್ಕೆ ತೀವ್ರ ಚರ್ಚೆ ನಡೆಯುತ್ತಿದೆ. ಜನಪ್ರಿಯವಾಗಿ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಯಾವುದು? ವಿಕಿಪೀಡಿಯಾ. ಕನ್ನಡದ ವಿಕಿಪೀಡಿಯಾ ಎಲ್ಲಿದೆ? ಆಪ್ಷನ್. ಇಲ್ಲಿ ವಿಶ್ವಗಂಟು ಅಂತಿದೆ. ನೀವು ಸುಮ್ಮನೆ ಜನರಲ್ ಆಗಿ ಥಿಂಕ್ ಮಾಡಬಾರ್ದು. ಈ ಪ್ಯಾರಾಗ್ರಾಫ್ ಸಾಲ್ವ್ ಮಾಡ್ಬೇಕಾದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ದಟ್ ಇಸ್ 100% ರೈಟ್ ಅನ್ಕೋಬೇಕು. ಅವ್ನು ತಪ್ಪು ಕೊಟ್ಟಿರೋ ಪ್ಯಾರಾಗ್ರಾಫ್ ಅಲ್ಲಿ ಎಸ್ ದಟ್ ಇಸ್ ಕರೆಕ್ಟ್ ಅನ್ಕೊಂಡು ಅಲ್ದಿರೋದು ಮಾತ್ರ ಟಿಕ್ ಮಾಡ್ಬೇಕು. ಈಗ ಕನ್ನಡಕ್ಕೆ ಬೇಕಾಗಿರೋ ವಿಶ್ವಕೋಶ, ಕನ್ನಡ ವಿಶ್ವಕೋಶ ಬೇಕು ಅಂತ ಟಿಕ್ ಹಾಕ್ಬಾರ್ದು. ಕನ್ನಡ ನಿಘಂಟು ಬೇಕು ಅಂತ ಟಿಕ್ ಹಾಕ್ಬಾರ್ದು. ಇಲ್ಲಿ ಏನ್ ಕೊಟ್ಟಿನ ಅದು ಟಿಕ್ ಹಾಕ್ಬೇಕು.
ಇಲ್ಲಿ ಮಾತಾಡಿರೋದು ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಕನ್ನಡ ವಿಕಿಪೀಡಿಯಾ ಬಗ್ಗೆ ಮಾತಾಡಿದ್ದಾನೆ. ಹಾಗಾಗಿ ಕನ್ನಡ ವಿಕಿಪೀಡಿಯಾ ಟಿಕ್ ಹಾಕ್ಬೇಕು. ಅರ್ಥ ಆಗ್ತಿಲ್ಲ? ಪ್ಯಾರಾಗ್ರಾಫ್ ಅನ್ನೋದು ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಸ್ನೇಹಿತರೆ, ನಿಮ್ಗೆ ಅದೊಂದು ಟಿಪ್ಸ್ ತಿಳ್ಕೊಂಬಿಡಿ ಇವಾಗ್ಲೇನೆ. ಗೊತ್ತಿರೋರು ಫೈನ್, ಗೊತ್ತಿಲ್ದವರು ಈಗ ಪ್ರಿಪೇರ್ ಆಗ್ತಾರೋ ತಿಳ್ಕೊಳ್ಳಿ. ಯಾವುದೇ ಪ್ಯಾರಾಗ್ರಾಫ್ ಅಥವಾ ಗದ್ಯ ಇದ್ರೆ, ಕನ್ನಡದಲ್ಲಿ ಗದ್ಯ ಅಂತೀವಿ, ಅಲ್ಲೇನು ಒಳಗಿರುತ್ತೆ ದಟ್ ಈಸ್ ದ 100% ರೈಟ್. ಅಲ್ಲಿ ತಪ್ಪು ಕೊಟ್ಟಿರ್ಲಿ ಅವನು, ನಿಮ್ಗೆ ಗೊತ್ತಿರೋ ತಪ್ಪು ಅಂತ, ಬಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ದಟ್ ಈಸ್ ದ ಮಾಸ್ಟರ್. ಅದು ತಕ್ಕಂತೆ ಇಲ್ಲಿ ಆನ್ಸರ್ ಇರಬೇಕು. ಓಕೆ, ಕನ್ನಡದ ಸಂಬಂಧಪಟ್ಟಂತೆ ಸಮಾನಾರ್ಥಕ ಪದ ಎಲ್ಲಿ ಹುಡುಕ್ತೀರಾ? ವಿಶ್ವಕೋಶದಲ್ಲಿ ಹುಡುಕ್ತೀನಿ, ಕನ್ನಡ ವಿಶ್ವಕೋಶ, ಕನ್ನಡ ನಿಘಂಟು ಅಂತ ಟಿಕ್ ಹಾಕ್ಬಾರ್ದು. ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅದನ್ನ ಟಿಕ್ ಹಾಕಿ. ಓಕೆ, ಸೊ ಮುಂದೆ ತರ್ತೀನಿ ನಾನು. ಅದೇ ರೀತಿ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ, ಲಿಂಕ್ಸ್ ಕೊಡ್ತೀನಿ ಬೇಕಾರೆ. ಸಹಕಾರಕ್ಕೆ ಕೋಆಪರೇಟಿವ್ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ, ಓಕೆ, ಇವೆಲ್ಲ ಲಿಂಕ್ಸ್ ಕೊಡ್ತೀನಿ. ಮುಂದೆನೂ ಕೂಡ ಈ ಒಂದು ಬ್ಯಾಂಕ್ ಅಲ್ಲಿ ಬಂದಿರತಕ್ಕಂತ ಒಂದಷ್ಟು ಕೋಆಪರೇಟಿವ್ ಕ್ವಶನ್ಸ್ ಗಳು, ಬ್ಯಾಂಕಿಂಗ್ ಕ್ವಶನ್ಸ್ ಮುಂದಿನ ವಿಡಿಯೋಗಳಲ್ಲಿ ತಗೋತೀನಿ. ಓಕೆ, ಸೊ ಇಷ್ಟ ಆಗಿರೋ ಲೈಕ್ ಮಾಡಿ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ.